ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು ಈ ಒಂದು ಕನ್ನಡದಲ್ಲಿ ನಡೀತಾ ಇರುವ 5ನೇ ಟೆಸ್ಟಿಮನಿ ನೈಟ್ಗೆ ಇಲ್ಲಿಯ ಕುರಿತು ಜಾಯ್ನ್ ಆಗಿದ್ದೇವೆ ಇಲ್ಲೆಲ್ಲರೂ. ಇದು ಒಂದು ನಿಜವಾಗ್ಲೂ ತುಂಬಾ ತುಂಬಾ ಒಂದು ಅದ್ಭುತ ವಾತಾವರಣ. ಯಾಕಂದ್ರೆ ಏನೆಲ್ಲ ಜಗತ್ತಿನಲ್ಲಿ ಜನರು ಫೇಸ್ ಮಾಡ್ತಾ ಇದ್ದಾರೆ ಅಂತಹದ್ರಲ್ಲಿ ಒಂದು ಅತ್ಯಂತ ಸರಳ ಒಂದು ವೈಜ್ಞಾನಿಕ ಹಿನ್ನೆಲೆ ಉಳ್ಳ ಒಂದು ಆವಿಷ್ಕಾರದ ಅನುಭವವನ್ನ ಪಡೆದವರ ಮಾತುಗಳನ್ನ ಇವತ್ತು ಕೇಳಲಿಕ್ಕೆ ಇಲ್ಲಿ ನಾವೆಲ್ಲ ಸೇರಿದ್ದೇವೆ. ನೇರವಾಗಿ ಅನುಭವ ಹೊಂದಿದವರೇ ತಮ್ಮ ಅನುಭವವನ್ನು ಹೇಳ್ತಾ ಇರೋದು ಬಹಳಷ್ಟು ಜನರ ಜೀವನವನ್ನು ಬದಲು ಮಾಡಲಿಕ್ಕೆ ಸಪೋರ್ಟಿವ್ ಆಗಿರುವಂತಹದ್ದು. ಇಲ್ಲಿ ನಾನಾ ರೀತಿಯಿಂದ ಅಂದ್ರೆ ಜೀವನದಲ್ಲಿ ಬರ್ತಾ ಇರುವಂತಹ ಎಂತೆಲ್ಲ ಚಾಲೆಂಜಸ್ ಗಳಿಗೂ ಸಹ ಇದರಲ್ಲಿ ಪರಿಹಾರ ಕಂಡುಕೊಳ್ಳಿಕ್ಕೆ, ದಾರಿ ಕಂಡುಕೊಳ್ಳಿಕ್ಕೆ, ಅವರ ಜೀವನ ಹೇಗೆ ಬದಲಾವಣೆ ಆಗಿದೆ ಈ ಒಂದು ಅದ್ಭುತ ವೈಜ್ಞಾನಿಕ ಆವಿಷ್ಕಾರದಿಂದ ಅಂತ ಹೇಳಿ ನೇರವಾಗಿ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ತಮ್ಮ ಅನುಭವವನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಅವರು ಬಹಳಷ್ಟು ಜನರ ಜೀವನಕ್ಕೆ ಒಂದು ದಾರಿದೀಪ ಅಥವಾ ಒಂದು ಹೋಪ್ಸ್ ಕಾಣ್ಲಿಕ್ಕೆ ಅವರಿಂದ ಸಪೋರ್ಟಿವ್ ಆಗಿರುವಂತಹದ್ದು. ಇಂತಹ ಒಂದು ವಿಶಿಷ್ಟ ಕಾರ್ಯಕ್ರಮದಲ್ಲಿ ತಾವೆಲ್ಲ ಇವತ್ತು ಪಾಲ್ಗೊಂಡಿದ್ದೀರಾ. ಇದು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಮಹತ್ತರ ಪರಿವರ್ತನೆ ತರುವುದು ಶತಸಿದ್ಧ. ಈಗ ಒಬ್ಬೊಬ್ಬರಾಗಿ ಅವರ ಒಂದು ಅನುಭವವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ರೋಷನ್ ಚಬ್ಬಿ ಅವರಿಗೆ ಇನ್ವೈಟ್ ಮಾಡ್ತೇನೆ. ಇವರು ಒಬ್ಬ ಯಂಗ್ ಅಂಡ್ ಟ್ಯಾಲೆಂಟೆಡ್ ಲಾಯರ್ ಆಗಿದ್ದಾರೆ ಹೈಕೋರ್ಟ್ ಅಲ್ಲಿ. ಎಟ್ ದ ಸೇಮ್ ಟೈಮ್ ಸ್ಪಿರಿಚುವಲಿ ಸಹ ತುಂಬಾ ಒಂದು ಒಳ್ಳೆಯ ಅನುಭವ ಹೊಂದಿದವರು. ಅಂತಹ ಒಂದು ಅನುಭವದ ಹಿನ್ನೆಲೆಯುಳ್ಳಂತ ವ್ಯಕ್ತಿ ಅವರ ಒಂದು ಅನುಭವ, ಈ ಒಂದು ಡಿವೈಸ್ ಹೇಗೆ ಅವರಿಗೆ ಜೀವನದಲ್ಲಿ ಸಪೋರ್ಟಿವ್ ಆಗಿದೆ ಅಂತ ಅವರಿಂದನೇ ನೇರವಾಗಿ ಕೇಳೋಣ. ರೋಷನ್ ಚಬ್ಬಿ ಅವರೇ, ನಿಮಗೆ ಸ್ವಾಗತ. ಸರ್, ತುಂಬಾ ಧನ್ಯವಾದಗಳು. ಸೊ ನಾನು ಆಕ್ಚುಲಿ ಶಿವಯೋಗಿ ಸರ್ ಹತ್ರ 2009 ಇಂದ ಸ್ಟೂಡೆಂಟ್ ಆಗಿದ್ದೀನಿ. ಅವ್ರ ಕ್ಲಾಸಸ್ ರೇಖಿ, ರಾಜಕೀಯ ರೇಖಿ, ಏಂಜಲ್ಸ್ ಥೆರಪಿ ಎಲ್ಲ ಕಲ್ತು ನಾನು ಸಾಕಷ್ಟು ಸಮಸ್ಯೆಗಳನ್ನ ಆಕ್ಚುಲಿ ಶಿವಯೋಗಿ ಸರ್ ಅವರು ಆ ರೇಖಿ ಕಲಿಸಿದ್ರಿಂದ ಅವ್ರ ವಿದ್ಯೆಗಳಿಂದಾನೇ ಸಾಲ್ವ್ ಮಾಡ್ಕೊಂಡಿದ್ದೀನಿ. ಅಡಿಷನಲಿ ಶಿವಯೋಗಿ ಸರ್ ಸಜೆಸ್ಟ್ ಮಾಡಿದ ನಂತರ ಹೀಲಿನ ನಾನು ಯೂಸ್ ಮಾಡ್ತಾ ಬಂದೆ. ಅದ್ರಲ್ಲಿ ನನಗಾದಂತಹ ಪ್ರಮುಖ ಬದಲಾವಣೆಗಳು, ಸಿಗ್ನಿಫಿಕೆಂಟ್ ಚೇಂಜಸ್ ಏನಂತಂದ್ರೆ, ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಇರುವಂತಹ ನೆಗೆಟಿವ್ ಬ್ಲಾಕೇಜಸ್, ಬಿಲೀಫ್ ಕ್ಲಿಯರಿಂಗ್ ಸಿಸ್ಟಮ್ ಅಂತ ಹೋಪೋನೋಪೋನೋ ಪ್ರಾಕ್ಟೀಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅದನ್ನು ಬಹಳ ಸುಲಭವಾಗಿ, ಸರಳವಾಗಿ ಈ ಹೀಲಿ ಡಿವೈಸ್ ಮುಖಾಂತರ ನಮ್ಮ ಸಾಧನೆ ಮಾಡ್ಲಿಕ್ಕೆ, ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ಲಿಕ್ಕೆ ಇರುವಂತಹ ಅಡೆತಡೆಗಳನ್ನ ಬಹಳ ಸರಳವಾದ ರೀತಿಯಲ್ಲಿ ಆ ಒಂದು ಪ್ರೋಗ್ರಾಮ್ ಅನ್ನ ರೆಗ್ಯುಲರ್ ಆಗಿ, ಕನ್ಸಿಸ್ಟೆಂಟ್ ಆಗಿ, ಶಾರ್ಟ್ ಟರ್ಮ್ ಅಲ್ಲಿ ರನ್ ಮಾಡಿ ನಾನು ಯಾವ ಪರ್ಪಸ್ ಬೇಕಾಗಿರ್ತದೋ ಆ ಒಂದು ಉದ್ದೇಶಕ್ಕೋಸ್ಕರನೇ ಕನ್ಸಿಸ್ಟೆಂಟ್ ಆಗಿ ಒಂದು 7 ದಿನ 10 ದಿನ ಹೀಗೆ ಯೂಸ್ ಮಾಡ್ತಾ ಒಳ್ಳೆ ಕಾನ್ಫಿಡೆನ್ಸ್ ಗೇನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ಅಡ್ವೊಕೇಟ್ ಆಗಿರೋದ್ರಿಂದ ಕೋರ್ಟ್ ಅಲ್ಲಿ ನಂದು ಪ್ರೆಸೆಂಟೇಷನ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ನಾವು ಬರವಣಿಗೆಯಲ್ಲಿ ಏನ್ ಬರಿತೀವೋ ಅದ್ರ ಜೊತೆಗೆ ಕೋರ್ಟ್ ಅಲ್ಲಿ ನನ್ನ ಪ್ರೊಫೆಷನಲಿ ಚೆನ್ನಾಗಿ ಕೇಸನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ, ಕೇಸನ್ನ ಡಿಫೆಂಡ್ ಮಾಡ್ಲಿಕ್ಕೆ ಹೀಲಿ ಡಿವೈಸ್ ನನಗೆ ಸಾಕಷ್ಟು ಹೆಲ್ಪ್ ಮಾಡಿದೆ. ಇದು ನಾನು ಹೀಲಿ ಡಿವೈಸ್ ಮುಖಾಂತರ ಕಂಡುಕೊಂಡಂತಹ ಪ್ರಮುಖ ಬದಲಾವಣೆ, ಇಂಪಾರ್ಟೆಂಟ್ ಸಕ್ಸಸ್. ಇದರ ನಂತರ ಸಾಕಷ್ಟು ಎಕ್ಸ್ಪೆರಿಮೆಂಟೇಷನ್ಸ್ ಇನ್ನು ಮಾಡ್ತಾ ಇದ್ದೇನೆ. ಬರುವಂತಹ ದಿನಗಳಲ್ಲಿ ಅದನ್ನೆಲ್ಲ ತಿಳಿಸ್ತಾ ಹೋಗ್ತೇನೆ. ತುಂಬಾ ಧನ್ಯವಾದಗಳು. ಧನ್ಯವಾದಗಳು ರೋಷನ್ ಅವರೇ. ಇನ್ನೂ ಹೆಚ್ಚಿನ ಒಂದು ಲಾಭ ಈ ಒಂದು ದಾರಿಯಲ್ಲಿ ತಮಗೆ ಸಿಗಲಿ ಅಂತ ನಾವು ಎಲ್ಲರೂ ಸೇರಿ ಹಾರೈಸ್ತಿರ್ತೇವೆ. ಆಲ್ ದ ಬೆಸ್ಟ್. ಈಗ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಮಮತಾ ಪಾಟೀಲ್ ಅವ್ರಿಗೆ ಇನ್ವೈಟ್ ಮಾಡ್ತೇನೆ. ಅವರು ಯಾವುದೇ ಒಂದು ಕೈಗೆತ್ತಿಕೊಂಡ್ರು ತುಂಬಾ ಶ್ರದ್ಧೆಯಿಂದ ಮಾಡುವಂತಹ, ಸಾಧನೆ ಮಾಡುವಂತಹ ಒಬ್ಬ ವ್ಯಕ್ತಿ. ಅವರು ಅದನ್ನ ಬಹಳ ಒಂದು ಗಮನಗೊಟ್ಟು ಏನೆಲ್ಲ ಬದಲಾವಣೆಗಳಾಗ್ತಾವಂತ ಹಂತ ಹಂತವಾಗಿ ಬಹಳ ಹೀಲಿಯನ್ನ ವ್ಯವಸ್ಥಿತವಾಗಿ ಉಪಯೋಗ ಮಾಡ್ಕೊಂಡಂತವರು. ಅವರು ಈಗ ತಮ್ಮ ಅನುಭವವನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಆಹ್ವಾನಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನಾನು ಸರ್ ಶಿವಯೋಗಿ ಅವ್ರ ಕಡೆಗೆ ಸುಮಾರು 2019 ನಾನು ಅವ್ರ ಸ್ಟೂಡೆಂಟ್. ಅವ್ರದ್ದು ಗೈಡೆನ್ಸ್ ನಲ್ಲಿ ನಾನು ರೇಖಿ ಸ್ಟಡಿ ಮಾಡ್ತಾ ಇದ್ದೀನಿ. ಇನ್ನು ನಾನು ಸ್ಟೂಡೆಂಟೇ. ನಂದು ಗ್ರಾಟಿಟ್ಯೂಡ್ ಸರ್ಗೆ, ಬಿಕಾಸ್ ನನ್ನ ಜೀವನದಲ್ಲಿ 2019 ಸುಮಾರು ಚೇಂಜಸ್ ಆಗ್ತಾ ಬಂತು. ಅದು ಪ್ರಾಸ್ಪೆರಿಟಿ ಆಗಿರ್ಲಿ, ನಂದು ಫ್ಯಾಮಿಲಿ ಒಂಥರ ಏನು ಒಂದು ಪ್ರಾಸ್ಪೆರಿಟಿ ಕಾಣ್ತಾ ಹೋಯ್ತು ಶಿವಯೋಗಿ ಸರ್ಲಿಂದ, ಅವ್ರ ಗೈಡೆನ್ಸ್ ಲಿಂದಾನೇ. ಲಾಸ್ಟ್ ಇಯರ್ ಆಕ್ಚುಲಿ ನಂದು ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಲಾಸ್ಟ್ ಇಯರ್. ಸಮ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ದಾಗ ನನ್ನ ಲಿವರ್ ಫಂಕ್ಷನಿಂಗ್ ನಲ್ಲಿ ಲೈಕ್ SGOT ಮತ್ತು SGPT ಏನಿದೆ ಅಲ್ಲ, ಲಿವರ್ ಫಂಕ್ಷನಿಂಗ್ ಟೆಸ್ಟ್ ಮಾಡಿಸಿದಾಗ
ನನಗೆ ಫ್ಯಾಟಿ ಲಿವರ್ ಅಂತ ಅವಾಗ ಫಸ್ಟ್ ಲೆವೆಲ್ ನಲ್ಲಿ ಇದೆ ಅಂತ ನನಗೆ ಡಾಕ್ಟರ್ ಹೇಳಿದ್ರು. ಬಟ್ ನನಗೆ ಅದ್ರದ್ದು ಮೆಡಿಸಿನ್ ಫಾಲೋ ಅಪ್ ಮಾಡಕ್ ಆಗ್ಲಿಲ್ಲ ನನಗೆ, ಬಿಕಾಸ್ ನಂದು ಬೆಂಗಳೂರಿಗೆ ಶಿಫ್ಟ್ ಆಗೋದು, ಮನೆ ಎಲ್ಲ ಶಿಫ್ಟ್ ಮಾಡೋದ್ರಲ್ಲಿ ನಾನು ಅದನ್ನ ನೆಗ್ಲೆಕ್ಟ್ ಮಾಡಿದೆ. ಬಟ್ ಆಫ್ಟರ್ 6 months ಐ ಸ್ಟಾರ್ಟೆಡ್ ಫೀಲಿಂಗ್ ಏನೋ ಸಮಥಿಂಗ್ ಈಸ್ ನಾಟ್ ಗುಡ್ ಅಟ್ ಮೈ, ನನ್ನ ಹೆಲ್ತ್ ನಲ್ಲಿ ಏನೋ ಆಗಿದೆ ಅಂತ ನನ್ ಫೀಲಿಂಗ್ ಆಗ್ತಿತ್ತು. ಬಟ್ ನಾ ಹೋಗಿ ಡಾಕ್ಟರ್ ಮೀಟ್ ಮಾಡ್ಬೇಕು, ಮತ್ತೆ ಅಗೈನ್ ನಾ ಟ್ಯಾಬ್ಲೆಟ್ ತಗೋಬೇಕಂತ ಹಿಂಜಾರದೆ. ಸೊ ದೆನ್ ಸರ್ದು ನಾನು ಹೀಲಿದ ಡಿವೈಸಿಂಗ್ ಬಗ್ಗೆ ಒಂದ್ ಸೆಷನ್ ಇದ್ದಾಗ ನಾ ಅಟೆಂಡ್ ಮಾಡಿದೆ. ಸೊ ಯಾಕೆ ಇದನ್ನ ನಾನು ಇದನ್ ಮಾಡ್ಬಾರ್ದು ಅಂತ ಇಮಿಡಿಯೇಟ್ ಅವತ್ತಿನ ದಿವಸನೇ ಸರ್ ಅದ್ರ ಬಗ್ಗೆ ನಾನು ಕೇಳ್ಕೊಂಡು ನಾ ಅದ್ರ ಡಿವೈಸ್ ತಗೊಂಡು ಅವ್ರ ಗೈಡೆನ್ಸ್ ನಲ್ಲಿ ನಾನು ಲಿವರ್ಗೆ ನಾನು ಅದು ಫಂಕ್ಷನ್ ಮಾಡ್ತಾ ಹೋದೆ. ನಾನು ಅದರಲ್ಲಿ ಮಾಡ್ತಾ ಹೋಗಿದ್ದಾಗೆ ನನ್ಗೆ ಅಕ್ಟೋಬರ್ ನಲ್ಲಿ ನಾ ತಗೊಂಡೆ ಇದನ್ನ ಡಿವೈಸ್. ದೆನ್ ಐ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ನಾ ಗೋಲ್ಡ್ ಸೈಕಲ್ ಹೇಗೆ ಎಲ್ಲ ನಿಮ್ದು ಹೆಂಗೆ ಇನ್ಸ್ಟ್ರಕ್ಷನ್ ಬರುತ್ತೆ ಎವ್ರಿ ಟೈಮ್ ನಿಮ್ದೆಲ್ಲ ವಿಡಿಯೋಸ್ ನೋಡ್ತಾ ನೋಡ್ತಾ ಅಂಡರ್ ಸರ್ ಗೈಡೆನ್ಸ್ ಪ್ರತಿಯೊಂದ್ ಸಾರಿ ಅವ್ರಿಗೆ ಕಾಲ್ ಮಾಡಿ ಏನ್ ಮಾಡ್ಬೇಕು ಎಲ್ಲ ಕೇಳ್ಕೊಂಡು ಅದನ್ನ ನಾನು ಅದ್ರ ತರಾನೇ ಫಾಲೋ ಅಪ್ ಮಾಡ್ತಾ ಹೋದೆ. 1 year ಅಂದ್ರೆ ಲಾಸ್ಟ್ ವೀಕ್ ನಾನು ಹೋಗಿ ನಂದು ಟೆಸ್ಟ್ ಮಾಡ್ತಿದ್ದೆ. ನಾನು ಅದ್ರಲ್ಲಿ ನಂದು ಫುಲ್ ಎಲ್ಲ ಬ್ಯಾಲೆನ್ಸ್, ಅಂದ್ರೆ ಥೈರಾಯ್ಡ್ ಸಲುವಾಗಿನೂ ಅದು ನಂದು ಥೈರಾಯ್ಡ್ TSH ಏನಿದೆ ಅಲ್ಲ ಅದು ಕೂಡ ಬಾರ್ಡರ್ ನಲ್ಲಿತ್ತು, ಕೊಲೆಸ್ಟ್ರಾಲ್ ಬಾರ್ಡರ್ ನಲ್ಲಿತ್ತು. ಅದು ಸರ್ಪ್ರೈಸಿಂಗ್ಲಿ ನಂದು ಟೆಸ್ಟ್ ರಿಪೋರ್ಟ್ ನೋಡಿ ಡಾಕ್ಟರೇ ನನ್ ಕೇಳಿದ್ರು ಏನ್ ಚೇಂಜ್ ಆಗಿದೆ, ಏನಾದ್ರೂ ನಿಮ್ದು ಏನೇನ್ ಚೇಂಜ್ ಮಾಡ್ಕೊಂಡಿದ್ದೀರಾ, ನೀವು ಏನಾದ್ರೂ ಫುಡ್ ಇದ್ ಮಾಡ್ಕೊಂಡಿದ್ದೀರಾ, ಎಕ್ಸರ್ಸೈಸ್ ಮಾಡ್ಕೊಂಡಿದ್ದೀರಾ? ನಾ ಹೇಳಿದೆ ನಾನು ಸಿಂಪಲ್ ಆಗಿ ಹೀಲಿ ಯೂಸ್ ಮಾಡಿದ್ದೇನೆ ಅಂತ. ಅವ್ರಿಗೂ ಸರ್ಪ್ರೈಸ್ ಆಯ್ತು ಅದನ್ನ ಕೇಳ್ಬಿಟ್ಟು. ಸೊ ಇಟ್ಸ್ ಲೈಕ್ ನನ್ಗೆ ಇದರಲ್ಲಿ ಕಾನ್ಫಿಡೆನ್ಸ್ ಬಂದಿದ್ದಾಗೆ ನಾನು ಬೇರೆಯವ್ರಿಗೆ ಇದನ್ನ ನಾನು ಅಡ್ವೈಸ್ ಮಾಡ್ಬೋದು ಅನ್ನೋದು ಒಂದು ತಲೆಯಲ್ಲಿಟ್ಟು. ಸೆಕೆಂಡ್ ಏನಂದ್ರೆ ನಂದು ಮೈಗ್ರೇನ್ ಪ್ರಾಬ್ಲಮ್ ಇದೆ. ಸೊ ಸರ್ಗೆ ನಾನು ಯಾವ್ದು ಆಪ್ ನಲ್ಲಿ ಹೆಂಗೆ ಪ್ರೋಗ್ರಾಮ್ ರನ್ ಮಾಡ್ಬೇಕು ಅದನ್ನ ಅವ್ರಲ್ಲಿ ಕೇಳ್ಕೊಂಡ್ಬಿಟ್ಟು ಮೈಗ್ರೇನ್ ಕೂಡ ನಾನು ಲೈಕ್ ಅದನ್ನು ಕೂಡ ನಾನು ಮೈಗ್ರೇನಿಂಗ್ ಟ್ಯಾಬ್ಲೆಟ್ ಇಲ್ಲದೇನೆ ಕ್ಯೂರ್ ಆಗತ್ತೆ ಅಂತ ನನ್ಗೆ ಇದ್ರಾಗ ಕಾನ್ಫಿಡೆನ್ಸ್ ಬಂತು. ಥರ್ಡ್ ಒನ್ ಏನಂದ್ರೆ ನನ್ ಪೆಟ್ ಬಂದಿದೆ, ನಾನು ಸಿಜೂಸ್ ಹಾಕಿದ್ದೀನಿ. ಸೊ ಅದು ಚಿಕ್ಕದು ಒಂದು 2 ತಿಂಗಳದ್ದು ಇದ್ದಾಗನೇ ಅದಕ್ಕೆ ಹೆಲ್ತ್ ಪ್ರಾಬ್ಲಮ್ ಆಯ್ತು. ನೈಟ್ 11 o'clock ನಾನು ಮ್ಯಾಗ್ ಹೀಲಿ ಏನಿದೆ ಅಲ್ಲ, ಮ್ಯಾಗ್ ಹೀಲಿಯಲ್ಲಿ ಅದು ಪೆಟ್ ಇದೆ ಅಲ್ಲ, ಅನಿಮಲ್ ಹಾರ್ಮನಿ ಅಂತಿದೆ, ಅದನ್ನು ಪ್ಲೇ ಮಾಡಿದಾಗ ವಿದಿನ್ ½ hour ಅದು ಕೂಡ ಏನಾಯ್ತಂದ್ರೆ ಆರಾಮಾಯ್ತು. ಸೊ ನನ್ ಹೀಲಿ ಒಂಥರ ಏನಾಗ್ಬಿಟ್ಟಿದೆ ಅಂದ್ರೆ ಒಂಥರ ಸಂಜೀವಿನಿ. ಅದು ಫಸ್ಟ್ ಏಡ್ ಕಿಟ್ ಯಾವ ತರ ಇರುತ್ತೆ ಆ ತರ ಇವಾಗ ಏನೋ ಆಗ್ಲಿ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸಿಗೆ ಅದು ಹೀಲಿ ಯೂಸ್ ಮಾಡಿದ್ರೆ ಇಮಿಡಿಯೇಟ್ ಅದಕ್ಕೆ ಒಂದು ಸೊಲ್ಯೂಷನ್ ಇದೆ, ಹೀಲ್ ಆಗತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸು ಇದೆ. ಬಟ್ ಇದು ಹಾಗೆ ಆಗುತ್ತೆ ಅಂತ ನನ್ ಮೇಲೆ ನನ್ಗೆ ಪ್ರಯೋಗ ಮಾಡ್ಕೊಂಡಿದ್ಮೇಲೆ 100% ಕನ್ಫರ್ಮ್ ಆಗಿದೆ. ಇದಕ್ಕೆ ನಂದು ಲೈಕ್ ನನ್ ಗ್ರಾಟಿಟ್ಯೂಡ್ ಸರ್ಗೆ, ಶಿವಯೋಗಿ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು ತಮ್ಮ ಅನುಭವವನ್ನು ಎಲ್ಲರ ಜೊತೆ ಹಂಚಿಕೊಂಡದ್ದಕ್ಕೆ. ಇದು ಬಹಳಷ್ಟು ಜನರಿಗೆ ಪ್ರೇರಣೆ ಆಗೇ ಆಗುತ್ತೆ. ಆ ಕಾನ್ಫಿಡೆನ್ಸ್ ನನಗಿದೆ. ಆಲ್ ದ ಬೆಸ್ಟ್ ಮೇಡಮ್. ಈಗ ಮುಂದಿನ ಪಾರ್ಟಿಸಿಪೆಂಟ್ ಶಿರಿನ್ ರಾಜೇಶ್ ಕೋಟಿ ಅವರಿಗೆ ಆಹ್ವಾನಿಸ್ತಾ ಇದ್ದೇನೆ. ವೀರೇಶ್ ಕೋಟಿ ಅವರು ಶಿವಯೋಗಿ ಸರ್ ಫಾಲೋವರ್. ಸೊ ಅವ್ರದ್ದೇ ನಂಗೆ ಗೊತ್ತಾಗಿತ್ತು. ಫ್ಯೂ ಮಂತ್ಸ್ ಬ್ಯಾಕ್ ನಾ ಹುಬ್ಳಿಗೆ ಹೋದಾಗ ಎಕ್ಸಿಮಾ ಬಹಳ ಸುಮಾರು ಮೆಡಿಕೇಶನ್ಸ್ ತಗೊಂಡೆ, ಆಯಿಂಟ್ಮೆಂಟ್ಸ್ ಎಲ್ಲ ಮಾಡ್ಕೊಂಡ್ವಿ. ಬಟ್ ಸ್ಟಿಲ್ ಇಟ್ ವಾಸಂಟ್ ಗೆಟಿಂಗ್ ಡನ್. ಸೊ ಸ್ವಲ್ಪ ಎಕ್ಸಿಮಾದ ಪ್ರಾಬ್ಲಮ್ ಇದೆ, ಹಂಗಾಗಿ ಐ ವಾಸ್ ವೆರಿ ಮಚ್ ವರಿಡ್ ಫಾರ್ ದಟ್ ಪ್ರಾಬ್ಲಮ್. ಬಟ್ ಯಾವಾಗ ಹುಬ್ಳಿಗೆ ಹೋದಾಗ ಅಣ್ಣಾರ ಅಂದ್ರ ಅವ್ರದ ಒಂದ್ ಹಿಂಗ್ ಡಿವೈಸ್ ಬಂದೈತಿ, ಫ್ರೀಕ್ವೆನ್ಸಿ ಮೇಲೆ ಅದ್ ನಿಮ್ಗ ಇಟ್ ಟ್ರೀಟ್ಸ್. ಸೊ ಲೆಟ್ ಸ್ಟಾರ್ಟ್ ವಿತ್ ಯು ಅಂತಂದ್ರು. ಸೊ ಹಿ ಟ್ರೈಡ್ ಆನ್ ಮೀ miraculously. The results were so good that ನಾನು ಬಾಳ್ ಬಿಲೀವ್ ಆಗತ್ತು. I stopped itching, the itching got stopped, the redness got reduced. And that too, it wasn't like ಅದು healing device was not with me, it was doing distantly. ಅಣ್ಣಾರಲ್ಲಿ ಹುಬ್ಳಿದಾಗ ನಾಯಿ ಬ್ಯಾಂಗ್ಳೂರ್ದಾಗ, ಸೊ ಅವ್ರು ಅಲ್ಲಿಂದ ನಾನು ಟ್ರೀಟ್ಮೆಂಟ್ ಕೊಡ್ತಿದ್ರು. But the results are miraculous and I'm really very, very happy because of that. And looking forward to use healing in my day-to-day life. Thank you so much. And thank you, Shivogi sir, for giving this opportunity. ಓಕೆ, ಧನ್ಯವಾದಗಳು ಮೇಡಮ್. ಆಕ್ಚುಲಿ ಮೇಡಮ್ ಅವರಿರೋದು ಬೆಂಗಳೂರಲ್ಲಿ. ಅವ್ರಿಗೆ ಅವರ ಸಂಬಂಧಿಕರು ಹೀಲ್ ಮಾಡಿದ್ದು ಹುಬ್ಳಿಯಿಂದ. ಅಂದ್ರೆ ಡಿಸ್ಟನ್ಸ್ ಹೀಲಿಂಗ್ ಅಲ್ಲಿ ಕಂಡುಕೊಂಡಂತಹ ಒಂದು ಅದ್ಭುತ ಪರಿಣಾಮ ಇದು. ಬಹಳಷ್ಟು ಜನರಿಗೆ ಡೌಟ್ ಇರ್ತದ ಇಲ್ಲೇ ವರ್ಕ್ ಆಗುತ್ತೋ ಇಲ್ಲೋ ಅಂತ. ಅಂತಹದ್ರಲ್ಲಿ ಇಲ್ಲೇ ವರ್ಕ್ ಆಗೋದಲ್ಲ, ಇಷ್ಟು ದೂರದಿಂದ ವರ್ಕ್ ಆಗುತ್ತೆ.
ಆಕ್ಚುಲಿ ಅಮೆರಿಕಾದಲ್ಲಿದ್ರು ವರ್ಕ್ ಆಗಿರೋದು ಅದು. ಆದ್ರೆ ಇವರ ಎಕ್ಸಾಂಪಲ್ ಅಲ್ಲಿ ಹುಬ್ಳಿ ಟು ಬೆಂಗಳೂರು ಕನ್ಫರ್ಮೇಶನ್ ಅಂದ್ರೆ ಎನಿ ಡಿಸ್ಟೆನ್ಸ್ ಈಸ್ ಇಮ್ಮಟೀರಿಯಲ್ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ ಅಂತ ನಾವು ಹೇಳಬಹುದು. ಧನ್ಯವಾದಗಳು ಮೇಡಮ್, ಈ ಒಂದು ಅನುಭವವನ್ನು ಹಂಚಿಕೊಂಡದ್ದಕ್ಕಾಗಿ. ಇನ್ನೂ ಹೆಚ್ಚಿನ ಲಾಭಗಳು ತಮ್ಮ ಜೀವನದಲ್ಲಿ ಆಗಲಿ ಅಂತ ಹಾರೈಸ್ತೇವೆ. ಈಗ ಮುಂದಿನ ಪಾರ್ಟಿಸಿಪೆಂಟ್ ನಾನು ಇನ್ವೈಟ್ ಮಾಡ್ತಾ ಇರೋದು ಡಾಕ್ಟರ್ ಅರವಿಂದ್ ಅವರನ್ನ. ನಮಸ್ಕಾರ ಸರ್, ಕೇಳಿಸ್ತಾ ಇದೆಯಾ? ನಮಸ್ಕಾರ. ಕೇಳ್ತಾ ಇದೆ ಚೆನ್ನಾಗಿ. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ರಿಗೂ. ನಾನು ಜಾಸ್ತಿ ಸಾರ್ ಹೇಳ್ದಂಗೆ 3 ನಿಮಿಷ ನಾನು ಕ್ಲಾಕ್ ಆನ್ ಮಾಡ್ಕೊತೀನಿ, ಸೊ ದಟ್ ಐ ಡೋಂಟ್ ಎಕ್ಸೀಡ್. ಓಕೆ, ನಾನು ಒಂದು 6 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಅರವಿಂದ್ ಅಂತ. ನಾನು MBBS ಡಾಕ್ಟರ್ ಅಲ್ಲ, ಪುಸ್ತಕದ ಡಾಕ್ಟ್ರು. ಟೀಚ್ ಮಾಡ್ತೇನೆ ಯೂನಿವರ್ಸಿಟಿನಲ್ಲಿ. ನಾನು ಬೆಂಗಳೂರಲ್ಲಿ ಇರ್ತೇನೆ. ನಾನು 6 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೇನೆ. ನನಗೆ ಪ್ರಾಸ್ಟೇಟ್ದು ಪ್ರಾಬ್ಲಮ್ ಇತ್ತು ಲಾಸ್ಟ್ ಇಯರ್ ಜನವರಿಯಿಂದ. ಅದು ಏನಪ್ಪಾ ಅಂತಂದ್ರೆ, ನನಗೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿ ನನ್ನ ಯೂರಿನೇಷನ್ ಪೂರ್ತಿ ಪಾಸ್ ಆಗ್ತಿರ್ಲಿಲ್ಲ. ಇದರಿಂದ ನನಗೆ ಫ್ರೀಕ್ವೆಂಟ್ ಆಗಿ ಯೂರಿನೇಷನ್ ಬರ್ತಕ್ಕಂಥ ಸೆನ್ಸೇಷನ್, ಆಮೇಲೆ ಪ್ರತಿ ಸಲ ನಾನು ಯೂರಿನ್ ಪಾಸ್ ಮಾಡಿದಾಗ ಆ ಯೂರಿನ್ ಪೂರ್ತಿ ಫ್ಲಶ್ ಔಟ್ ಆಗದೆ ಸ್ವಲ್ಪ ಯೂರಿನ್ ಉಳ್ಕೊಂಡ್ಬಿಟ್ಟು ನಾನು ಫ್ರೀಕ್ವೆಂಟ್ ಆಗಿ ಬಾತ್ರೂಮ್ ಬ್ರೇಕ್ಸ್ ಅಂತ ಹೇಳಿ ನಾನು ಒಂದು 6 ತಿಂಗಳು ಒಂದು ಲಾಸ್ಟ್ ಇಯರ್ ಜನವರಿ ಫೆಬ್ರವರಿಯಿಂದ ಗಮನಿಸ್ಕೊಂಡೆ. ಡಾಕ್ಟರ್ ಹತ್ರ ಹೋದಾಗ ಸ್ವಲ್ಪ ಒಂದು ಅಷ್ಟು ಮಿಲಿಮೀಟರ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತೇಳಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಯ್ತು. ಇದ್ರದ್ದು ಅರ್ಥ ಏನಪ್ಪಾ ಅಂತಂದ್ರೆ, ನಾನು ರಾತ್ರಿ ಗಂಟೆಗೆ ಎದ್ದೇಳಬೇಕಾಗುತ್ತೆ, ಬಾತ್ರೂಮ್ ಹೋಗ್ಬೇಕಾಗುತ್ತೆ. ಒಂದು 4-5 ಹನಿ ಯೂರಿನ್ ಮಾತ್ರ, ಮತ್ತೆ ಒಂದು ಗಂಟೆ ಬಿಟ್ಟು ನಿದ್ದೆ ಅನ್ನೋದು ಪೂರ್ತಿ ಹೋಗ್ಬಿಟ್ಟಿತ್ತು. ನಂಬರ್ 1. ನಂಬರ್ 2, ನಮ್ಮ ಮಾವನವರು, ನನ್ನ ಧರ್ಮಪತ್ನಿ ಅವರ ತಂದೆ, ಅವರು ಪ್ರಾಸ್ಟೇಟ್ ಕ್ಯಾನ್ಸರ್ ಇಂದ ತೀರ್ಕೊಂಡು ಹೋದ್ರು 20 ವರ್ಷ ಕೆಳಗೆ. ಹಾಗಾಗಿ ನನಗೆ ಪ್ರಾಸ್ಟೇಟ್ ಅಂದ ತಕ್ಷಣ, ಈ ಯೂರಿನ್ ಪ್ರಾಬ್ಲಮ್ ಅಂದ ತಕ್ಷಣ ನನಗೆ ಸ್ವಲ್ಪ ಭಯ ಉಟ್ಕೊಂತು, ಏನಪ್ಪಾ ಇದು ಅಂತೇಳಿ ಅಂತ. ಐ ಆಮ್ 52 ಇಯರ್ಸ್ ಆಫ್ ಏಜ್ ಬೈ ದ ವೇ. ಇದು ಸೆಪ್ಟೆಂಬರ್ ಅಲ್ಲಿ ನಾನು ತಗೊಂಡು ಮ್ಯಾಗ್ಹೀಲಿನಲ್ಲಿ ಪ್ರಾಸ್ಟೇಟ್ ಹಾರ್ಮೋನಿ ಅಂತ ಒಂದು ಪ್ರೋಗ್ರಾಮ್ ಇದೆ, ಅದು ರನ್ ಮಾಡಿದ ತಕ್ಷಣ ವಿತಿನ್ 2-3 ರನ್ಸ್ ಒಂದು ವಾರದಲ್ಲಿ ನನಗೆ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಮತ್ತೊಮ್ಮೆ ನಾನು ಡಾಕ್ಟರ್ ಹತ್ರ ಹೋಗಿ ಅಲ್ಟ್ರಾಸೌಂಡ್ ಚೆಕಪ್ ಏನು ಮಾಡಿಸ್ಕೊಂಡಿಲ್ಲ. ನಾನು ರಾತ್ರಿ ಎದ್ದೇಳೋದೆಲ್ಲ ನಿಂತೋಯ್ತು. ಕಂಟಿನ್ಯೂಸ್ ಆಗಿ 6-7 ಅವರ್ಸ್ ಮಲಗ್ತಾ ಇದ್ದೇನೆ. ನಾನು ಯೂರಿನೇಷನ್ ಪ್ರಾಬ್ಲಮ್, ಯೂರಿನ್ ತಡೆಯಕ್ಕೆ ಆಗ್ತಿರ್ಲಿಲ್ಲ, ಫ್ರೀಕ್ವೆನ್ಸಿ ಬಹಳ ಜಾಸ್ತಿ ಆಗ್ತಾ ಇತ್ತು, ಅದೆಲ್ಲ ನಿಂತು ಹೋಗಿದೆ ಲಾಸ್ಟ್ 6 ತಿಂಗಳಲ್ಲಿ. ಆವಾಗೊಂದ್ಸಲ ಇವಾಗೊಂದ್ಸಲ ವಾರಕ್ಕೆ 10 ದಿವಸಕ್ಕೊಂದ್ಸಲ ಪ್ರಾಸ್ಟೇಟ್ ಹಾರ್ಮೋನಿ ಪ್ರೋಗ್ರಾಮ್ ರನ್ ಮಾಡ್ತೇನೆ. ಅದರಿಂದ ಕಂಪ್ಲೀಟ್ ಆಗಿ ನಿಂತು ಹೋಗಿದೆ. ನಂಬರ್ 1. ನಂಬರ್ 2, ನಾನು ಟೀಚಿಂಗ್ ಮಾಡ್ತಾ 6 ವರ್ಷ ಆಗಿದೆ. ಹಾಗಾಗಿ ಯಾವಾಗಲೂ ನಾನು ಓಡಾಡ್ತಿರ್ಬೇಕು, ಮೆಟ್ಲಿಳಿದು ಈ ಡಿಪಾರ್ಟ್ಮೆಂಟು ಆ ಡಿಪಾರ್ಟ್ಮೆಂಟು, ಈ ಬ್ಲಾಕು ಆ ಬ್ಲಾಕು ಅನ್ಕೊಂಡು 1 ತಾಸು 2 ತಾಸು 3 ತಾಸು ಟೀಚ್ ಮಾಡ್ತಾ ಇರಬೇಕು. ಹಾಗಾಗಿ ಏನಾಗಿದೆ, ನನಗೆ ನನ್ನ ಬಲಗಾಲು ಕೆಳಗಡೆ ಆಂಕಲ್ ಹಿಮ್ಮಡ ಜಾಗದಲ್ಲಿ ಪ್ಲಾಂಟಾರ್ ಫ್ಯಾಸಿಟಿಸ್ ಅಂತ ಒಂದು ಕಂಡೀಷನ್ ಇದೆ. ಅದೇನಪ್ಪಾ ಅಂತಂದ್ರೆ, ಅಲ್ಲಿ ಸ್ವಲ್ಪ ಪ್ರೋಟೀನ್ ಡಿಪಾಸಿಟ್ಸ್ ಏನೋ ಆಗಿ ಒಂದು ಸಿಕ್ಕಾಪಟ್ಟೆ ಹಿಮ್ಮಡ ನೋವಾಗುತ್ತೆ. ನಾನು ಶೂಸ್ ಹಾಕಕ್ ಆಗ್ತಿರ್ಲಿಲ್ಲ, ಚಪ್ಪಲಿ ಹಾಕೊಂಡು ಹೋಗ್ತಿದ್ದೆ. MBA ಸ್ಟೂಡೆಂಟ್ಸ್ ಟೀಚ್ ಮಾಡ್ತೀನಿ. ನಮ್ಮ ಪ್ರಿನ್ಸಿಪಾಲ್ HOD ಎಲ್ಲ, ಏನಿದು MBA ಸ್ಟೂಡೆಂಟ್ಸ್ ಟೀಚ್ ಮಾಡ್ತೀರಿ, ನೀವು ಚಪ್ಪಲಿ ಹಾಕೊಂಡ್ ಬರ್ತೀರಿ, ಒಳ್ಳೆ ಏನೋ ಹಳ್ಳಿಯವ್ರ ತರ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ನನ್ನ ಈಗೆಲ್ಲ ಮಾಡಿದ್ರು. ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟ್ರು ಹೇಳ್ತಾ ಇದ್ದಾರೆ, ಆರ್ಥೋಪೆಡಿಷನ್, ಈ ಪ್ರಾಬ್ಲಮ್ ನನಗಿದೆ ಕಣಯ್ಯ, ಏನು ಮಾಡೋಕ್ಕಾಗಲ್ಲ, ಅದ್ ಪಾಟಿಗೆ ಅದು ಬರುತ್ತೆ, ಒಂದು 6 ತಿಂಗಳು 8 ತಿಂಗಳ ಆದ್ಮೇಲೆ ಹೋಗುತ್ತೆ ಅಂತಂದ್ರು. ಅದು 1 ಅಲ್ಲ 2 ಅಲ್ಲ 6 ತಿಂಗಳಲ್ಲ 4 ವರ್ಷ ಆಗೋಯ್ತು, ಹೋಗ್ಲಿಲ್ಲ. ಇದೇನಪ್ಪ ಒಳ್ಳೆ ಕಥೆ ಆಯ್ತಲ್ಲ ಅಂತ ಹೇಳಿ ನೋಡಿದ್ರೆ, ಅದರಲ್ಲಿ ಜಾಯಿಂಟ್ ಹಾರ್ಮೋನಿ, ಸಾಫ್ಟ್ ಟಿಶ್ಯೂ ಹಾರ್ಮೋನಿ ಅಂತ ಹೇಳಿ ನಮ್ಮ ಹೀಲಿನಲ್ಲಿ ಆಮೇಲೆ ಮ್ಯಾಗ್ಹೀಲಿನಲ್ಲಿ 2ರಲ್ಲೂ ಪ್ರೋಗ್ರಾಮ್ಗಳು ಇರೋದ್ರಿಂದ ಅದು ನಾನು ಆಂಕಲ್ ಮೇಲೆ ಇಟ್ಟು, ಹಿಮ್ಮಡದ ಮೇಲೆ ಇಟ್ಟು ರನ್ ಮಾಡಿದೆ. ಈಗ ಅದರಿಂದ ನಾನು ಮತ್ತೆ ನಾರ್ಮಲ್ ಆಗಿದ್ದೀನಿ. ಆಮೇಲೆ ಶೂಸ್ ಹಾಕೊಂತೀನಿ, ಮಾಮೂಲು ಶೂಸ್ ಹಾಕೊಂತೀನಿ, ಲೆದರ್ ಶೂಸ್ ಹಾಕೊಂಡು ಫಾರ್ಮಲ್ ಶೂಸ್ ಹಾಕೊಂಡು ಫಾರ್ಮಲ್ ಆಗಿ ಕಾಲೇಜ್ಗೆಲ್ಲ ಹೋಗಿ ಟೀಚ್ ಎಲ್ಲ ಮಾಡ್ತೀನಿ. ಸೊ ಇವೆರಡು ಪ್ರೋಗ್ರಾಮ್ಸು. ಇನ್ನೂ ಬಹಳಷ್ಟು ಬೆನಿಫಿಟ್ಸ್ ಆಗಿದೆ. ನನಗೆ ಸಮಯದ ಅಭಾವದಿಂದ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನನಗೆ ಡಾಕ್ಟರ್ ಫರ್ಹಾತ್ ಅಂತ ನಮ್ಮ ಕೊಲಿಗ್ ಒಬ್ಬರಿದ್ದಾರೆ ಬೆಂಗಳೂರಿನಲ್ಲಿ, ಅವರು ಪರಿಚಯ ಮಾಡಿಸ್ಕೊಟ್ರು. ಅದಾದ್ಮೇಲೆ ನಮ್ಮ ವಿಕಾಸ್ ಸರ್, ಆಮೇಲೆ ಪ್ರಜ್ಞಾಜಿ, ಲೀನಾಜಿ, ಆಮೇಲೆ ರಾಜೇಂದ್ರ ಜಿ, ಇವರೆಲ್ಲರೂ ಬೆಂಗಳೂರಿನಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಎಲ್ಲ ಮಾಡಿ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಲಾಸ್ಟ್ ಸಂಡೇ ಶಿವಯೋಗಿ ಸರ್ ನಮ್ಮ ಬೆಂಗಳೂರು ಹೋಟೆಲಿಗೆ ಬಂದು ನಾನು ಫಸ್ಟ್ ಟೈಮ್ ಅವ್ರನ್ನ ಕೇಳ್ತಾ ಇರೋದು. ತುಂಬಾ ಖುಷಿ ಆಯ್ತು ಅವ್ರು ಮಾತಾಡಿದ್ದು. ತುಂಬ ಮನಸ್ಫೂರ್ತಿಯಾಗಿ ಮಾತಾಡಿದ್ರು. ಇದರಿಂದ ನನ್ನ ಹೆಂಡತಿಗೆ ಸಿಕ್ಕಾಪಟ್ಟೆ ಬೆನಿಫಿಟ್ ಆಗಿದೆ. ನನ್ನ ಹೆಂಡತಿ ಮೈಗ್ರೇನ್ ಎಲ್ಲ ಹೋಗಿದೆ. ಆಮೇಲೆ ನಮ್ಮ ತಾಯಿಗೆ ರನ್ ಮಾಡ್ತೇವೆ. ನನ್ನ ಮಗನಿಗೆ ಓದ್ಬೇಕಾದ್ರೆ ಎಕ್ಸಾಮ್ ಟೈಮಲ್ಲಿ ಸ್ಟಡಿ, ಕಾನ್ಸಂಟ್ರೇಷನ್, ಮೆಮೊರಿ ಎಲ್ಲ ಮಾಡಿಬಿಟ್ಟು, ಇವರು ಸತೀಶ್ ಬಾಬು ಅವ್ರು ಮಾತಾಡ್ದಂಗೆ, ಅವ್ನು ನನ್ನ ಮಗ ನನ್ನ ಹತ್ರ ಬಂದು ಮಾತಾಡಿದ್ರೆ ಸಾಕಪ್ಪ ಹೋಗು ಅನ್ನೋ ಟೈಮಲ್ಲಿ ಇರಬೇಕು, ಇಲ್ಲಾಂದ್ರೆ ಮೊದಲು ಏನು ಮಾತಾಡ್ತೇವೆ ಇರಲಿಲ್ಲ. ಸೊ ಹಾಗಾಗಿ ವಾಟರ್ ಆಕ್ಟಿವೇಶನ್ ಮಾಡಿ, ನಾವು ವಾಟರ್ ಆಕ್ಟಿವೇಶನ್ ಸಿಕ್ಕಾಪಟ್ಟೆ ಆ ನೀರು ಕುಡಿದು ಎನರ್ಜೆಟಿಕ್ ಆಗಿ ಎಲ್ಲ ಇರ್ತೇವೆ. ಇದರಲ್ಲಿ ಇಷ್ಟಿಗೆ ನನಗೆ ಕೊಟ್ಟಿರ್ತಕ್ಕಂಥ ಸಮಯ ಮುಗೀತು.
ಇನ್ ದ ಇಂಟ್ರೆಸ್ಟ್ ಆಫ್ ಟೈಮ್ ಐ ಆಮ್ ಸ್ಟಾಪಿಂಗ್ ಹಿಯರ್. ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ಮೋರ್ ಟೈಮ್. ಶಿವಯೋಗಿ ಅವರು ತುಂಬಾ ಧನ್ಯವಾದಗಳು ನನ್ನ ಹೆಸರು ಕರೆದಿದ್ದಕ್ಕೆ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ರಿಗೂ ಇದು ಇರಬೇಕು, ಈ ಡಿವೈಸ್ ಇರಬೇಕು, ಎಲ್ಲರೂ ಯೂಸ್ ಮಾಡಬೇಕು ಅಂತ ಕಳಕಳಿಯಿಂದ ನಾನು ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಧನ್ಯವಾದಗಳು ಡಾಕ್ಟರ್ ಅರವಿಂದ್ ಅವರೇ. ಅತಿ ಕಡಿಮೆ ಟೈಮ್ ನಲ್ಲಿ ಅತಿ ಹೆಚ್ಚು ವಿಷಯಗಳನ್ನ ಕವರ್ ಮಾಡಿದ್ದೀರಾ. ಇಟ್ ಈಸ್ ಎಕ್ಸ್ಟ್ರಾರ್ಡಿನರಿ. ಸೊ ಇನ್ನೂ ಹೆಚ್ಚಿನ ಅನುಭವಗಳನ್ನ ಖಂಡಿತ ನಾವು ಮುಂದಿನ ಟೆಸ್ಟಿಮನಿಗಳಲ್ಲಿ ಇನ್ನೂ ನಿಮ್ಮನ್ನ ಭೇಟಿ ಆಗ್ತಾ ಇರೋಣ. ಯಾಕಂದ್ರೆ ಹೊಸ ಹೊಸ ಇನ್ವೆನ್ಷನ್ ಮಾಡ್ತಾ ಇರ್ತೀರಾ. ಯಾಕಂದ್ರೆ ಒಬ್ಬ ಮನುಷ್ಯ ತಗೊಂಡ್ಮೇಲೆ ಅದ್ರಲ್ಲಿ ಆಸಕ್ತಿ ತಗೊಂಡು ಏನೆಲ್ಲ ಆಪ್ಷನ್ ಇದೆ ಹುಡುಕೊಂಡು, ಹ್ಯಾಂಡ್ ಹೋಲ್ಡಿಂಗ್ ಏನೋ ಇರ್ತದೆ, ಆದ್ರೆ ಅಲಾಂಗ್ ವಿತ್ ಹ್ಯಾಂಡ್ ಹೋಲ್ಡಿಂಗ್ ಅವ್ರದ್ದು ಓನ್ ಕ್ಯೂರಿಯಾಸಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ಒಬ್ಬರಿಂದ ಆಗೋದಿಲ್ಲ, ಎರಡೂ ಕಡೆ ಕೋಆರ್ಡಿನೇಷನ್ ಚೆನ್ನಾಗಿರ್ಬೇಕು. ಅದಕ್ಕೆ ದ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಡಾಕ್ಟರ್ ಅರವಿಂದ್ ಅಂತ ಹೇಳಬಹುದು. ಯಾಕಂದ್ರೆ ಅವರ ಹಿಂದಿನ ಒಂದು ಇಂಗ್ಲಿಷ್ ಟೆಸ್ಟಿಮನಿಯನ್ನು ಕೇಳಿದ್ದೆ ನಾನು, ಅದು ಸಹ ತುಂಬಾ ಇಂಪ್ರೆಸಿವ್ ಆಗಿತ್ತು. ಅದು ಅವಾಗ್ಲೇ ಅಂದ್ಕೊಂಡಿದ್ದೆ ಶ್ಯೂರ್ಲಿ ಇವತ್ತು ನಮಗೆ ತುಂಬಾ ಒಂದು ಒಳ್ಳೆಯ ವಿಷಯಗಳು ಸಿಗ್ತಾವ ಅನ್ಕೊಂಡು. ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ಎಲ್ಲ ಆಗಿದೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಸರ್. ಪೂಜಾ ವೀರೇಶ್ ಕೋಟಿ ಅವರಿಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಓಕೆ ಮೇಡಮ್, ತಮ್ಮ ಅನುಭವಗಳನ್ನ ಈಗ ಶೇರ್ ಮಾಡ್ಕೋಬಹುದು. ಗುಡ್ ಈವ್ನಿಂಗ್ ಗುರುಜಿ. ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಪೂಜಾ ಕೋಟಿ ಅಂತ ಹೇಳಿ ಹುಬ್ಳಿಯಿಂದ ಮಾತಾಡ್ತಾ ಇರೋದು. ಆಕ್ಚುಲಿ ಗುರುಜಿ ನಮಗ ಬಾಲ್ಯದಿಂದನೂ ಪರಿಚಯ, ನಮ್ಮ ಮನೆಯವ್ರಿಗಂತೂ ಇನ್ನೂ ಪರಿಚಯ. ಬಟ್ ಈ ವಿಷಯವಾಗಿ ನಮ್ಗ ಅವ್ರ ಬಗ್ಗೆ ಈ ವಿಷಯವಾಗಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಕ್ ಆಗಿರ್ಲಿಲ್ಲ. ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ಶೈಲೇಂದ್ರ ಸರ್ ಧಾರವಾಡನಲ್ಲಿ ಏನೋ ವಿಷಯಕ್ಕಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಕ್ ಹೋಗಿದ್ವಿ. ಅವ್ರು ಅವತ್ತು ನಮ್ಗೆ ಇದು ಹಿಲಿ ಬಗ್ಗೆ ವಿಷಯ ಹೇಳಿದ್ರು. ನಮ್ಗೆ ಸ್ಟಾರ್ಟಿಂಗ್ ಅದ್ರ ಬಗ್ಗೆ ನನ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ನಮ್ಮ ಮನೆಯವ್ರು ತಂದ್ಮೇಲೆ ಒಂದ್ 15-20 ಡೇಸ್ ಅವ್ರು ಏನೋ ಅದ್ರ ಬಗ್ಗೆ ಕಲಿತಾ ಇದ್ರು, ಇದನ್ ಮಾಡ್ತಾ ಇದ್ರು. ಬಟ್ ನನಗೆ ಯಾವಾಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅವ್ರು ನನ್ ಮೇಲೆ ಪ್ರಯೋಗ ಮಾಡಿದ್ರು. ಬಟ್ ನಂಗೆ ಬಹಳ ಸಂತೋಷ ಅನಿಸ್ತತಿ. ನಂಗೆ ದ ವೆರಿ ಸೆಕೆಂಡ್ ಡೇ ನನ್ಗೆ ಸ್ವಲ್ಪ ರಿಸಲ್ಟ್ ಇಮಿಡಿಯೇಟ್ ಆಗಿ ನಂಗೆ ಸಿಕ್ತು. ಅವತ್ತಿಂದ ನಾ ಎವ್ರಿ ಡೇ ಅರ್ಲಿ ಮಾರ್ನಿಂಗ್ ನಾ ಸ್ನಾನ ಮಾಡ್ಬಿಟ್ಟು ಅದನ್ನ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಈಗ ಗೋಲ್ಡ್ ಸೈಕ್ಲಿಂಗ್ ಮಾಡ್ತಾ ಇದೀನಿ ಸ್ವಾಮಿ. ನಂಗೆ ಆಮೇಲೆ ನನ್ನ ಪ್ರೊಫೆಷನಲ್ ಲೈಫ್ ಅಲ್ಲೂ ಸ್ವಲ್ಪ ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಅಂಡ್ ಈವನ್ ನಂಗೆ ಸ್ವಲ್ಪ ಏನೋ ಹೆಲ್ತ್ ಇಶ್ಯೂಸ್ ಅಲ್ಲೂ ಬಹಳ ಸಾಲ್ವ್ ಆಗಿದೆ. ನಂಗೆ ಈಗ 100% ನನ್ಗೆ ಅದ್ರ ಬಗ್ಗೆ ಬಹಳ ನಂಬಿಕೆ ಬಂದಿದೆ. ಆಮೇಲೆ ನನ್ನ ತಂಗಿಗೂ ಕೂಡ ಅವರು ಸ್ವಲ್ಪ ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಜಸ್ಟ್ ಇಬ್ರು ಕೆಳಗ್ ಮಾತಾಡಿದ್ರು, ಶ್ರೀನಿನ್ ಕೋಟಿ ಅಂತ, ಅವರು ನಾನು ಕೋ ಸಿಸ್ಟರ್ಸ್. ಅವರು ಇವಾಗ ಒಂದೇನೋ ಹಾಲಿಡೇಸ್ ಇಲ್ಲಿ ಬಂದಾಗ ಅವ್ರಿಗೂ ಅದ್ರ ಬಗ್ಗೆ ಗೊತ್ತಾಗಿ ಅವ್ರ ಮೇಲೂ ಪ್ರಯೋಗ ಮಾಡಿದ್ರು. ಬಟ್ ಅವ್ರಿಗಂತೂ ಬಹಳ ಬೆನಿಫಿಟ್ ಆಯ್ತು. ನಾ ಮುಂದಿನ ಇದ್ರೊಳಗೆ ಇನ್ನೂ ಹೆಚ್ಚಿನ ಅನುಭವವನ್ನ ನಾ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಬಟ್ ಇನ್ ಅ ವೆರಿ ಶಾರ್ಟ್ ಪೀರಿಯಡ್ ನಂಗೆ ತುಂಬಾ ಉಪಕಾರಿಯಾಗಿದೆ ಸರ್. ಓಕೆ, ಧನ್ಯವಾದಗಳು ಮೇಡಮ್. Thanks to you, sir. I'm very thankful to you and Shailendra sir as well. ಆಗ್ಲಿ, ಇನ್ನೂ ತುಂಬಾ ಒಳ್ಳೆಯ ರಿಸಲ್ಟ್ ಗಳನ್ನ ಮುಂದಿನ ದಿನಗಳಲ್ಲಿ ನಮ್ ಜೊತೆ ಹಂಚಿಕೊಳ್ಳೋದು ಖಂಡಿತ ಅಂತ ಅನ್ನಿಸ್ತಾ ಇದೆ. Yes, sir. ಈಗ ಮುಂದಿನ ಪಾರ್ಟಿಸಿಪೆಂಟ್ ಬಂದು ಸುವರ್ಣ ಪಾಟೀಲ್ ಅವರು ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಧ್ವನಿ ಕೇಳ್ತಾ ಇಲ್ಲ ಮೇಡಮ್, ಅನ್ಮ್ಯೂಟ್ ಮಾಡ್ಬೇಕು. ನಮಸ್ತೆ yes. ಗುರೂಜಿ. ನಮಸ್ತೆ ಗುರೂಜಿ. ನಾನು ಸುವರ್ಣ ಪಾಟೀಲ್ ಅಂತ ಧಾರವಾಡಿಂದ. ನನಗೆ ಈ ಹೀಲಿ ಮತ್ತು ಮ್ಯಾಗಿ ಹೀಲಿ ಬಗ್ಗೆ ಬೆಳಗಾಂನಿಂದ ರಾಜೇಶ್ವರಿ ಮೇಡಮ್ ಅವರು ಹಾಗೂ ಸತೀಶ್ ಬಾಬು ಸರ್ ಇಂದ ಗೊತ್ತಾಯ್ತು. ಸೊ ನಾನು ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ, ನನ್ನ ಹೆಲ್ತ್ ಇಶ್ಯೂಸ್ ಎಲ್ಲ ನಾನು ಮೇಡಮ್ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಸೊ ಅವ್ರ ಗೈಡೆನ್ಸ್ ಪ್ರಕಾರ ನಾನು ಮೂವ್ ಆದೆ. ಸೊ ತಮಗೂ ಭೇಟಿ ಆಗಿದ್ದೆ ಒಂದ್ಸರ್ತಿ ನಾನು ಬೆಳಗಾಮಲ್ಲಿ ಪ್ರೋಗ್ರಾಮ್ ಇಟ್ಟಾಗ. ನಾನು ಆಕ್ಚುಲಿ ಈ ಮಷೀನ್ ತಗೊಂಡಿರೋದು ನನ್ನ ಮಗನ ಹೆಲ್ತ್ ಇಶ್ಯೂಗೋಸ್ಕರ ಹಾಗೂ ನಮ್ಮ ಫ್ಯಾಮಿಲಿ ಹಾರ್ಮೋನಿ ಹಾಗೂ ಪ್ರಾಸ್ಪ್ಯಾರಿಟಿಗೋಸ್ಕರ. ಸೊ ಈ ಮಷೀನ್ ತಗೊಂಡಾದ್ಮೇಲೆ ನಮ್ ಮ್ಯಾಗ್ ಹೀಲಿ ನಮ್ಮ ಮನೆಗ್ ಬಂದಾದ್ಮೇಲೆ ಒಂಥರ ನನ್ಗ ಅನಿಸ್ತಿದ್ದಂತಂದ್ರೆ ನಮ್ಮ ಮನೆಗ್ ಲಕ್ಷ್ಮಿನೇ ಬಂದಿದ್ದಾಳೇನೋ ಅಂತ. ಹೆಲ್ತ್ ಲಕ್ಷ್ಮಿ, ಆರೋಗ್ಯ ಲಕ್ಷ್ಮಿ ಆಯ್ತು, ಹಣ ಲಕ್ಷ್ಮಿ, ಈ ತರ. ಸೊ ಪ್ರಾಸ್ಪ್ಯಾರಿಟಿ ಚೆನ್ನಾಗಿದೆ ಹಾಗೂ ಎಲ್ರದ್ದು ಹೆಲ್ತ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಆಮೇಲೆ ಫ್ಯಾಮಿಲಿ ಹಾರ್ಮೋನಿ ಹಾಕ್ತೀನಿ ನಾನು ಡೈಲಿ. ಪ್ರಾಸ್ಪ್ಯಾರಿಟಿ ಇದನ್ನ ಹಾಕಿರ್ತೀನಿ ನಾನು, ಪ್ರೋಗ್ರಾಮ್ ರನ್ ಮಾಡ್ತೀನಿ ಡೈಲಿ, ಬೆಳಿಗ್ಗೆ ಆಮೇಲೆ ಸಾಯಂಕಾಲ. ಸೊ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ.
ನಂತರ ನಾನು ಆಫೀಸಲ್ಲೂ ಕೂಡ ಸ್ವಲ್ಪ ಕಿರಿಕಿರಿ ಅಂದ್ರೆ ಏನು ಮನಸ್ಸು ಬರ್ತಿರ್ಲಿಲ್ಲ, ಕಿರಿಕಿರಿ ಅನಿಸ್ತಿತ್ತು. ಆ ತರ ಮೇಜರ್ ಇಶ್ಯೂಸ್ ಅಲ್ಲ, ಬಟ್ ಕಿರಿಕಿರಿ ಅನಿಸ್ತಿತ್ತು. ಸೊ ಕೊಹರೆನ್ಸ್ ಪ್ರೋಗ್ರಾಮ್ ಕೂಡ ತುಂಬಾ ಹೆಲ್ಪ್ ಆಯ್ತು ನನಗೆ. ನಂತರ ಫ್ಯಾಮಿಲಿಯಲ್ಲಿ ನಮ್ಮ ಫ್ಯಾಮಿಲಿ ಹಾರ್ಮೋನಿ ಆಯ್ತು, ಆಮೇಲೆ ಫ್ರೆಂಡ್ಲಿ ರಿಲೇಷನ್ಸ್ ಎಲ್ಲ ಇಂಪ್ರೂವ್ ಆಗಿದೆ. ಸೊ ಓವರ್ ಆಲ್ ಆಮೇಲೆ ನಂದು ಒಂದ್ ಸ್ವಲ್ಪ ಎಡಗೈಯಲ್ಲಿ ಒಂದ್ ಸ್ವಲ್ಪ ಪೇನ್ ಇತ್ತು ಜಾಯಿಂಟ್ ಅಲ್ಲಿ. ಸೊ ಅದು ಕೂಡ ಪ್ರೋಗ್ರಾಮ್ ರನ್ ಮಾಡಿದೆ ನಾನು ವಿತ್ ಇನ್ ಶಾರ್ಟ್ ಪೀರಿಯಡ್. ಅದಂತೂ ತುಂಬಾ ಚೆನ್ನಾಗಿ ಕಡಿಮೆ ಆಯ್ತು ನನಗೆ. ಈವನ್ ಕುಕ್ಕರ್ ಎತ್ಲಿಕ್ಕೂ ಬರ್ತಿರ್ಲಿಲ್ಲ, ಚೆನ್ನಾಗಿ ಹೆಲ್ಪ್ ಆಯ್ತು ನನಗೆ. ಅದು ಕಡಿಮೆ ಆಯ್ತು ಬೇಗ. ನರ್ವ್ದೇ ಪ್ರಾಬ್ಲಮ್ ಇತ್ತದು. ಓವರ್ ಆಲ್ ನಾನು ಆಮೇಲೆ ಇದನ್ನ ಮಗಳಿಗೂ ಕೂಡ ಡಿಸ್ಟೆನ್ಸ್ ಹೀಲಿಂಗ್ ಅಲ್ಲಿ ನಾನು ಲರ್ನಿಂಗ್ ಪ್ರೋಗ್ರಾಮ್ಸ್ ಹಾಕ್ತೀನಿ, ಮಗನಿಗೂ ಕೂಡ ಲರ್ನಿಂಗ್ ಪ್ರೋಗ್ರಾಮ್ಸ್ ಹಾಕ್ತೀನಿ. ಸೊ ನಾನು ಅದನ್ನ ನೋಟಿಸ್ ಮಾಡಿದ ಹಾಗೆ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿದೆ, ಎನರ್ಜೆಟಿಕ್ ಆಗಿದ್ದಾರೆ. ಸೊ ಹೆಲ್ತ್ ಇಂಪ್ರೂವ್ ಆಗಿದೆ. ನಂತರ ಅವರು ದೇ ಬಿಕೇಮ್ ಕೋಆಪರೇಟಿವ್ ವಿತ್ ಮೀ. ಯೂಶಲಿ ತಾಯಿ ಜೊತೆ ಅಂತಂದ್ರೆ ನಾನ್ ಹೇಳಿದ್ದಕ್ಕೆ ಅವರು ದೇ ವಿಲ್ ರೆಸ್ಪೆಕ್ಟ್ ಮೀ, ಆ ತರ. ಸ್ಟಡೀಸ್ ಅಲ್ಲೂ ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ, ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಿದೆ. ಓವರ್ ಆಲ್ ಯಾರದೇ ಮನೆಯಲ್ಲಿ ಕೂಡ ಮ್ಯಾಗ್ ಹೀಲಿ ಅಂಡ್ ಹೀಲಿ ಇರ್ಲೇಬೇಕು ಅಂತ ನಂದು ಅನಿಸಿಕೆ. ಸೊ ನಾನು ಒಂದಿಷ್ಟು ಮಂದಿ ನನ್ನ ಫ್ರೆಂಡ್ಸಿಗೂ ಕೂಡ ಸಜೆಸ್ಟ್ ಮಾಡಿದ್ದೀನಿ. ಸೊ ದೇ ಆರ್ ಲುಕಿಂಗ್ ಫಾರ್ವರ್ಡ್. ಅಂಡ್ ಈ ಡಿವೈನ್ ಡಿವೈಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಿದ್ದಕ್ಕೆ ಮಾಧವರಾವಿ ಸರ್ ಅವ್ರಿಗೆ, ಹಾಗೂ ಬೆಳಗಾಂದಿಂದ ರಾಜೇಶ್ವರಿ ಮೇಡಮ್ ಹಾಗೂ ಸತೀಶ್ ಬಾಬು ಸರ್ಗೆ, ಮತ್ತು ಲೀನಾ ಮೇಡಮ್ ಅವರು, ವಿಕಾಸ್ ಸರ್, ಇವ್ರಿಗೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ತುಂಬಾ ತುಂಬಾ ಧನ್ಯವಾದಗಳು ಸುವರ್ಣ ಪಟೇಲ್ ಮೇಡಮ್ ಅವರಿಗೆ. ಅವರಿಗಂತೂ ಅಷ್ಟಲಕ್ಷ್ಮಿನೇ ಮನೆಯಲ್ಲಿ ಬಂದು ಕೂತಂಗಾಗಿದೆ. ಸೊ ಅದು ಜೀವನ ಪರ್ಯಂತ ಅವರಿಗೆ ಅವ್ರ ಮನೆಯಲ್ಲೇ ನಿಶ್ಚಿತವಾಗಿ ಇರೋದು. ಇನ್ನು ಮುಂದಿನ ದಿನಗಳು ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಗೆ ಎಕ್ಸ್ಟ್ರಾರ್ಡಿನರಿ ಲೆವೆಲ್ ಅಲ್ಲಿ ಜೀವನ ನಡೆಸಲಿಕ್ಕೆ ಸಪೋರ್ಟಿವ್ ಆಗೋದು ಶತಸಿದ್ಧ. ಅಂತ ದಿನಗಳನ್ನ ತಾವು ತುಂಬಾ ಚೆನ್ನಾಗಿ ಆನಂದಿಸ್ಲಿ ಅಂತ ಹೇಳಿ ಹಾರೈಸ್ತಾ, ಹೀಗೆ ಮೊಹಮ್ಮದ್ ನಜೀರ್ ಅವರು ಮಾತಾಡ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನ್ನ ಹೆಸರು ಮೊಹಮ್ಮದ್ ನಜೀರ್ ಅಹಮದ್ ಅಂತ, ಮೈಸೂರಿಂದ ನಾನು ಬಿರಾಂಗ್. ನನ್ಗೆ ಏನಿದೆ ಅಂದ್ರೆ, ಇದು ರೈಟ್ ಶೋಲ್ಡರ್ ಅಲ್ಲಿ ತುಂಬಾ ನೋವಿತ್ತು ಮೊದ್ಲು, ಈ ಹೀಲಿ ಯೂಸ್ ಮಾಡೋದಕ್ಕೂ ಮೊದ್ಲು. ನಾನು ಎಷ್ಟೋ ಡಾಕ್ಟರ್ಗೆಲ್ಲ ಕೇಳಿದೆ, ನಾನು ಕನ್ಸಲ್ಟ್ ಮಾಡಿದೆ. ಒಂದ್ ಡಾಕ್ಟರ್ ನಾನು ಹೇಳಿದಾಗ ಅವರು ನನ್ಗೆ ಸಿಟಿ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದ್ರು. ಓಕೆ ಅಂತ ಆ ನೋವು ತಡೆಯಕ್ ಆಗ್ದೇನೆ ನಾನು ಸಿಟಿ ಸ್ಕ್ಯಾನ್ ಮಾಡಿಸ್ದೆ. ಅವಾಗ ಅವರು ನೋಡಿ ಏನ್ ಹೇಳಿದ್ರು, ನಿಮ್ಗೆ ಸ್ಪಾಂಡಲಿಸಿಸ್ ಆಗ್ಬಿಟ್ಟಿದೆ, ಇನ್ ನಿಮ್ಗೆ ಏನು ಟ್ರೀಟ್ಮೆಂಟ್ ಆಗಲ್ಲ, ಇದು ಸರ್ಜರಿನಿ ಅಂತ ಹೇಳ್ಬಿಟ್ರು. ಓಕೆ ಅಂತ ಏನ್ ಮಾಡ್ಲಿ ಅಂತ ನಾನು ಒಪ್ಕೊಂಡು ಸರ್ಜರಿಗೂ ರೆಡಿ ಆಗ್ಬಿಟ್ಟೆ. ಆಮೇಲೆ ಅವರು ಸರ್ಜರಿ ಅದು ಇದು ಅಂತ ಹೇಳಿದಾಗ ಅವಾಗ ನಾನು ಗೂಗಲ್ ಸರ್ಚ್ ಮಾಡಿದ್ಕೆ ಅವರು ಇಲ್ಲಿಗೆ ಕಟ್ ಮಾಡಿ ಏನೇನೋ ಸರ್ಜರಿ ಮಾಡುತ್ತೆ, ಅದು ಗ್ಯಾರಂಟಿ ಇಲ್ಲ ಅದನ್ನು ವಾಸಿ ಆಗೋದು ಅಂತ ಹೇಳಿದ್ರು. ಅದಕ್ಕೆ ನಾನು ಸರ್ಜರಿನ ಡ್ರಾಪ್ ಮಾಡ್ಬಿಟ್ಟೆ. ಹಾಗೇನೆ ಇನ್ನೊಂದು ಡಾಕ್ಟರ್ಗೆಲ್ಲ ತೋರಿಸ್ಕೊಂಡು ಹಾಗೇನೆ ಇದ್ದೆ. ಒಂದ್ಸರಿ ನಾನು ಇದು ಆಯುಷಾಜಿ ಅವರು ನನ್ಗೆ ಇದನ್ನ ಹೀಲಿನ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಇದು ಚೆನ್ನಾಗಿದೆ ನೋಡಿ, ಜರ್ಮನ್ ಕಂಪ್ನಿಯಿಂದ ಬಂದಿದೆ, ಹೊಸದು ಟೆಕ್ನಾಲಜಿ ಅಂತ. ಅದಕ್ಕೆ ಓಕೆ ಅನ್ಬಿಟ್ಟು ನಾನು ಒಪ್ಕೊಂಡು ಅದನ್ನ ಯೂಸ್ ಮಾಡಿದೆ. ಫಸ್ಟ್ 7 days ಅಲ್ಲಿ ಗೋಲ್ಡ್ ಸೈಕಲ್ ನ ಯೂಸ್ ಮಾಡಿದೆ. ಅದು ಯೂಸ್ ಮಾಡ್ತಾ ನನ್ಗೆ ತುಂಬಾ ಇಂಪ್ರೂವ್ ಆಯ್ತು. ನೋವೆಲ್ಲ ಅವಾಗ ಕಮ್ಮಿ ಆಯ್ತಾ ಹೋಗ್ತು. ನನ್ಗೆ ಇವನ್ ಇದನ್ನ ಶೋಲ್ಡರ್ನು ಎತ್ತಕ್ ಆಗ್ತಾ ಇರ್ಲಿಲ್ಲ, ತುಂಬಾ ನೋವಿತ್ತು ನನಗೆ. ಇದು ಹೀಲಿನ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ನನಗೆ. ನಾನು ಏನ್ ಹೇಳೋದು ಅಂದ್ರೆ, ಆಯುಷಾಜಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬಾ ನಾನು ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ, ನೋವು ಏನಿಲ್ಲ ನನಗೆ, ಕಂಪ್ಲೀಟ್ ನಾರ್ಮಲ್ ಲೈಫ್ ಆಗ್ಬಿಟ್ಟಿದೆ. ಅದರಿಂದ ಇವನ್ ನನ್ನ ಡಾಟರ್ಗುನು ಫ್ರಿಂಕಲ್ಸ್ ಇತ್ತು. ಅದು ಫ್ರಿಂಕಲ್ಸ್ ಅಲ್ಲಿ ಒಂದು ಸ್ಕಿನ್ ಡಾಕ್ಟರ್ ತೋರಿಸಿದಾಗ ಅವ್ರೇನ್ ಹೇಳಿದ್ರು, ಇದೇನಿಲ್ಲ, ಇದು ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ, ಅದರಿಂದ ಏನು ಮಾಡಕ್ಕಾಗಲ್ಲ, ಇದು ಹೋಗಲ್ಲ, ಅದು ಯೂಸ್ ಮಾಡಿ. ಅದು ಅದೇ ತರ ನನ್ನ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ, ಅದನ್ನು ಹೀಲಿಲಿ ಯೂಸ್ ಮಾಡಿದೆ. ಅವಳಿಗೆ ಎಷ್ಟು ಬೆಟರ್ ಆಗಿದೆ, ಇವಾಗ ಎಲ್ಲ ಗುಣ ಆಗ್ತಾ ಇದೆ. ನಾನು ಇಷ್ಟಪಡೋದು ಏನಂದ್ರೆ, ಹೀಲಿ ಅಂದ್ರೆ ತುಂಬಾ ಒಳ್ಳೆ ಪ್ರಾಡಕ್ಟ್ ಇದೆ. ಥ್ಯಾಂಕ್ಸ್ ಫಾರ್ ರಾಜೇಂದ್ರ ಜಿ, ವಿಕಾಸ್ ಜಿ, ಕೃಪಾಲ್ ಜಿ, ಸ್ಪೆಷಲಿ ಆಯುಷಾ ಜಿ, ತುಂಬಾ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ತುಂಬಾ ಬೆನಿಫಿಟ್ ಇದೆ ಇದರಿಂದ. ಮತ್ತೆ ನಾನು ಏನ್ ಹೇಳಿದ್ರೆ ಅಂದ್ರೆ, ತುಂಬಾ ಯೂಸ್ಫುಲ್ ಇದೆ ಇದು ಡಿವೈಸ್. ಎಲ್ಲರ ಹತ್ರನೂ ಡಿವೈಸ್ ಇರ್ಬೇಕು. ತುಂಬಾ ಅನುಕೂಲ ಆಗ್ತಾ ಇದೆ, ತುಂಬಾ ಹೀಲ್ ಆಗ್ತಾ ಇದೆ. ಅಷ್ಟ ಹೇಳಿ ನಂದು ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಆಪರೇಷನ್ ಹಂತಕ್ಕೆ ಹೋಗಿ ಮುಟ್ಟಿದವರಿಗೆ ಒಂದು ಮಹತ್ತರ ಒಂದು ರಿಲೀಫ್ ಸಿಕ್ಕಿರೋದು ಕೇಳಿ ತುಂಬಾನೇ ಸಂತೋಷ ಆಯ್ತು. ಹಂಚ್ಕೊಂಡದ್ರಿಂದ ಬಹಳ ಜನರಿಗೆ ಖಂಡಿತವಾಗಿಯೂ ಇದು ಆ ದೊಡ್ಡ ರಿಲೀಫ್ ಅವರ ಲೈಫಲ್ಲಿ. ಅದಕ್ಕಾಗಿ ತಮಗೆ ತುಂಬಾ ಧನ್ಯವಾದಗಳು.
ತಮ್ಮ ಜೀವನ ಪರ್ಯಂತ ಇನ್ನೂ ತುಂಬಾ ದೊಡ್ಡ ಆರೋಗ್ಯವನ್ನ ಅನುಭವಿಸ್ತೀರಿ ಅನ್ನೋದು ನನಗೆ ಖಂಡಿತ ಆಗಿದೆ. ಹಾ, ಓಕೆ. ಗಂಗಾ ಮೇಡಮ್ ಅವರೇ, ಹೇಳಿ ತಮ್ಮ ಅನುಭವ. ಓಕೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಗಂಗಾ ಅಂತ, ತುಮಕೂರಿಂದ. ಕೇಳಿಸ್ತಾ ಇದೆ ಸರ್? ಹಾ, ಕೇಳ್ತಾ ಇದೆ, ತುಂಬಾ ಕ್ಲಿಯರ್ ಇದೆ, ಹೇಳಿ. ಓಕೆ ಸರ್. ನನಗೆ ಜಗದೀಶ್ ಸರ್ ಹಾಗೂ ರಾಜೇಂದ್ರ ಸರ್ ಈ ಡಿವೈಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನನಗೆ 5 ತಿಂಗಳ ಹಿಂದೆ GBS ಸಿಂಡ್ರೋಮ್ ಅಂತ ಆಗಿತ್ತು ಸರ್. ಒಂದು ವಾರ BGS ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಇದ್ದೆ. ಬಿಲ್ಲು 7 to 8 lakhs ಬಿಲ್ ಆಗಿತ್ತು. ಫಸ್ಟ್ ನಾನು ಸರ್ ಹೇಳಿದ್ರು, ಜಗದೀಶ್ ಸರ್, ನನಗೆ 2 ತಿಂಗಳು ನಿದ್ದೆನೆ ಮಾಡಿರ್ಲಿಲ್ಲ, ಮತ್ತೆ ಬಾಡಿ ಮೂವ್ಮೆಂಟ್ ಇರ್ಲಿಲ್ಲ, ಫುಲ್ ನರ್ವ್ ಡ್ಯಾಮೇಜ್ ಆಗಿ ಒಂದು ಜೀವಂತ ಶವ ಅನ್ಬೋದು ಆ ರೀತಿ ಮಲಗಿದ್ದೆ. 2 ತಿಂಗಳು ಬೆಡ್ ಮೇಲೆ ಫುಲ್ ಡಿಪೆಂಡ್, ಎಲ್ಲರೂ ಬೇರೆಯವ್ರ ಮನೆಯಲ್ಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೆ ನನ್ನೆಲ್ಲ ಪ್ರತಿ ಕೆಲ್ಸಕ್ಕೂ. ಒಂದು ಬಾಡಿ ಮೂವ್ಮೆಂಟ್, ಒಂದು ಕೈ ಬೆರಳು ಸಹ ಅಳಗಾಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ಅಂಥದ್ರಲ್ಲಿ ಜಗದೀಶ್ ಸರ್ ಒಂದ್ಸರಿ ಹೇಳಿದ್ರು, ಇದು ಡಿವೈಸ್ ಯೂಸ್ ಮಾಡಿ ಅಂತ. ಫಸ್ಟು ಕಾಸ್ಟ್ಲಿ ಅನಿಸ್ತು. ಆಮೇಲೆ ಬಿಲ್ಲು 7 lakhs ಹಾಸ್ಪಿಟ್ಲಿಗೆ ಬಿಲ್ ಪೇ ಮಾಡಿದ್ವಲ್ಲ, ಹಾಗಾಗಿ ಡಿವೈಸ್ಗೆ ಏನೂ ಅಲ್ಲ ಅನಿಸ್ತು. ಆಮೇಲೆ ಸರ್ಗೆ ರಿಕ್ವೆಸ್ಟ್ ಮಾಡಿ ನಾನು ಡಿವೈಸ್ ತಗೊಂಡು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅವಾಗಿಂದ ನನಗೆ 2 ತಿಂಗಳು ನಾನು ಕಣ್ಣು ಮುಚ್ಚಿರ್ಲಿಲ್ಲ ಸರ್, ಹಗಲು ರಾತ್ರಿ ಎಲ್ಲ. ಆಮೇಲೆ ನಿದ್ದೆ, ಅದು ಫಸ್ಟ್ 1 week ಗೋಲ್ಡ್ ಸೈಕಲ್ ಯೂಸ್ ಮಾಡಿ, ಆಮೇಲೆ ಸ್ಲೀಪಿಂಗ್ ಯೂಸ್ ಮಾಡಿದ್ಮೇಲೆ ನಿದ್ದೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಆಮೇಲಿಂದ ಸ್ವಲ್ಪ ಸ್ವಲ್ಪ ಬಾಡಿ ಮೂವ್ಮೆಂಟ್ಸ್ ಎಲ್ಲ ಆಗಿ ನನಗೆ ಫಿಸಿಯೋಥೆರಪಿ ತಗೊಳ್ತಿದ್ದೆ. ಫಿಸಿಯೋಥೆರಪಿ ಅವ್ರಿಗೂ ನಿಲ್ಲಿಸ್ಬಿಟ್ಟೆ. ವೀಲ್ ಚೇರು, ಆಮೇಲೆ ಇದು ವಾಕರ್ ಎಲ್ಲ ಯೂಸ್ ಮಾಡ್ತಿದ್ದೆ. ಅದನ್ನು ಎಲ್ಲ ಸರ್ 1 ವಾರಕ್ಕೇನೆ ಸ್ಟಾಪ್ ಮಾಡಿಬಿಟ್ಟು ನಾನೇ ನನ್ನ ಸ್ವಂತ ನನ್ನ ಕಾಲ ಮೇಲೆ ನಡಿಲಿಕ್ಕೆ ಶುರು ಮಾಡಿದೆ. ಈಗ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೀನಿ, ಎಲ್ಲ ಕಡೆ ಓಡಾಡ್ತಿದ್ದೀನಿ. ಈ ಮೊದಲಿದ್ದ ಡಾಕ್ಟರ್ ಆಕ್ಚುಲಿ ನನಗೆ 6 ತಿಂಗಳು ಬೇಕು ನಿಮ್ದು ಮಾಮೂಲಿ ನಡಿಲಿಕ್ಕೆ, ನಿಮ್ ಕೆಲಸ ಎಲ್ಲ ಮಾಡ್ಕೊಳ್ಳಿಕ್ಕೆ ಅಂದ್ರು. ಬಟ್ ನಾನು 2 ತಿಂಗಳಲ್ಲೇ ನಾನು ರೆಡಿ ಆದೆ. ನನ್ನ ಕೆಲಸ ಎಲ್ಲ ಮಾಡ್ಕೊಳ್ತಿದ್ದೀನಿ. ಈಗ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ಜಗದೀಶ್ ಸರ್ಗೆ ಮತ್ತೆ ರಾಜೇಂದ್ರ ಸರ್ಗೆ ತುಂಬಾ ಥ್ಯಾಂಕ್ಸ್ ಸರ್. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಬಟ್ ಈಗ ಸರ್ ಪೂನಾದಲ್ಲಿ, ಬಟ್ ಅವಾಗ ನಂಗೆ ಬಂದಾಗ ನಂಗೆ ಏನಂತ ಗೊತ್ತಾಗ್ಲಿಲ್ಲ. 1 ತಿಂಗಳು ಸಫರ್ ಆದೆ ಮನೆಯಲ್ಲಿ. ಫುಲ್ ಸರ್ ಕೈಕಾಲು ಎಲ್ಲ ಬಿದ್ದು, ಮನೇಲಿ ಬಿದ್ದೇ ಬಿಟ್ಟೆ. 4 ಜನ ಎತ್ಕೊಂಡು ಹೋಗಿ ಕಾರ್ನಲ್ಲಿ ಕೂರ್ಸಿದ್ದಾರೆ ನನಗೆ. ಅಂತ ಪರಿಸ್ಥಿತಿನಲ್ಲಿ ಇದ್ದೆ ನಾನು. ಬಟ್ ಈಗ ಸರ್ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು ಮೇಡಮ್. ಸರ್ ಥ್ಯಾಂಕ್ ಯು. ಯಾರಿಗೆ 50 ವರ್ಷ ದಾಟಿದೆ ಅವ್ರಿಗೆ ಜೀವನದಲ್ಲಿ 56 years ನನ್ಗೆ ಈಗ. ಅದೇ 50 ವರ್ಷ ಮೇಲ್ಪಟ್ಟವ್ರಿಗೆ, ಓಕೆ ಅವ್ರಿಗೆ ಸರ್. ಜೀವನದಲ್ಲಿ ತುಂಬಾ ಭಯ ಇರ್ತದ. ಎಲ್ಲ ತಮ್ಗೆ ಮ್ಯಾನೇಜ್ ಮಾಡ್ಕೊಳ್ಳೋದ್ರಲ್ಲಿ ಏನೋ ಅಧೈರ್ಯ ಕಾಡ್ತಾ ಇರ್ತದ. ಮುಂದಿನ ದಿನಗಳು ಹೇಗಂತನೂ ವಿಚಾರಗಳು ಬರ್ತಾ ಇರ್ತವೆ. ಹೌದು ಸರ್, ನನ್ಗೆ ಫುಲ್ ಡಿಪೆಂಡ್ ಇದ್ನಲ್ಲ ಎಲ್ರ ಮೇಲೂ. ತುಂಬಾ ಹೌದು. ಮೆಂಟಲಿ ಅಂತೂ ಫುಲ್ ಹೆಂಗೆ ಅಂದ್ರೆ ನಂಗೆ ಹೆಂಗಾಗಿತ್ತು ಅಂದ್ರೆ ಸೂಸೈಡ್ ಮಾಡ್ಕೋಬೇಕು. ಪ್ರತಿಯೊಂದಕ್ಕೂ ಎಲ್ರ ಮೇಲೂ ಡಿಪೆಂಡ್. ಎಷ್ಟು ದಿವಸ ಇರ್ಲಿಕ್ಕೆ ಆಗುತ್ತೆ ಹೀಗೆ ಮಲಗಿದ್ರೆ? 2 ತಿಂಗಳು ಸರ್ ಬೆಡ್ ಮೇಲೆ, ಪ್ರತಿಯೊಂದು ಬೆಡ್ ಮೇಲೆ. ಹೆಂಗೆ ನನಗೆ ನರಕ ಆಗ್ಬಿಟ್ಟಿತ್ತು ಸರ್, ನಿಜ ಹೇಳ್ಬೇಕಂದ್ರೆ. ಆದ್ರೆ 2 ತಿಂಗಳು ಇಂತಹ ಮಹತ್ತರ ಬದಲಾವಣೆ ಆ ಎಲ್ರಿಗೂ ಏಜ್ ಆಶ್ಚರ್ಯ ಗ್ರೂಪ್ ಸರ್. ನವರಿಗೆ ತಂದು ಎಷ್ಟು ಕೊಡೋದು. ಬೇಗ ರಿಕವರಿ ಆಗಿದ್ದೀರಾ, ಎಷ್ಟು ಬೇಗ ರಿಕವರಿ. ಯಾರು ನಂಬಿರ್ಲಿಲ್ಲ ಸರ್. ಎಲ್ಲರೂ ಅಂದ್ರೆ ನಾನು ಜೀವಂತ ಇರ್ತೀನೋ ಇಲ್ಲೋ ಅಂತ ಆಗನ್ಸಿತ್ತು ನಮ್ಗೆ, ಮನೆಯವ್ರಿಗೆಲ್ಲ. ಬಟ್ ನಾನು ಈಗ GBS ಸಿಂಡ್ರೋಮ್ ಮಹಾರಾಷ್ಟ್ರ ಎಲ್ಲ ಬಹಳ ಆಗಿದೆ ಸರ್. ಈಗ ನಾನು ಅದೇ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡೋದು, ಯೂಸ್ ಮಾಡಿ ಅಂತ. ಗ್ರೇಟ್. ಸೊ ಆ ಕಾರಣದಿಂದ ಈ ಒಂದು ಅನುಭವ ನೋಡಿದಾಗ 50+ ಇದ್ದವರಿಗೆ ಧೈರ್ಯ ಬರೋದು ಖಂಡಿತ. ಅವ್ರಿಗೆ ಜೀವನದಲ್ಲಿ ಹೋಪ್ಸ್ಗಳು ಮೂಡೋದು ಶೋರ್. ಅದು ಆ ಜೀವನ ಪರ್ಯಂತ ಅವರು ಆರೋಗ್ಯದಿಂದ, ಯಾರ ಮೇಲೆ ಡಿಪೆಂಡೆನ್ಸಿ ಇಲ್ಲದೆ ತುಂಬಾ ಒಳ್ಳೆಯ ದಿನಗಳನ್ನ ಅವರು ಮುಂದೆ ನೋಡಬಹುದು. ಇಂತಹ ಅದ್ಭುತ ಟೆಸ್ಟಿಮನಿ ಕೊಟ್ಟದಕ್ಕಾಗಿ ತಮಗೆ ತುಂಬಾನೇ ಧನ್ಯವಾದಗಳು ಮೇಡಮ್. ಆಲ್ ದ ಬೆಸ್ಟ್. ಧನ್ಯವಾದ ಸರ್. ಧನ್ಯವಾದ. ಓಕೆ, ಈಗ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಬಂದು ಸೈದಾ ತಬಸುಮ್ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ಅವ್ರಿಗೆ ಆಹ್ವಾನ ಮಾಡ್ತಾ ಇದ್ದೇನೆ. ದಯವಿಟ್ಟು ಕಂಟಿನ್ಯೂ. ಅವತ್ತು ಅವರು ಇಲ್ಲ, ಈಗ ಅವೈಲೇಬಲ್ ಇಲ್ಲ ಸಮ್ ಪರ್ಸನಲ್ ವರ್ಕ್ ಆಗಿ. ಓಕೆ.
ಸೊ ನೆಕ್ಸ್ಟ್ ಶ್ರೀವಿದ್ಯಾ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಳ್ಳಲಿಕ್ಕೆ ಕಾತರರಾಗಿದ್ದಾರೆ. ಅವರಿಗೆ ಇನ್ವೈಟ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀ ದಿವ್ಯಾ ಅಂತ. ನಾನು ಬೆಂಗಳೂರಲ್ಲಿರೋದು. ಐ ಆಮ್ ಎನರ್ಜಿ ಹೀಲರ್ ಅಂಡ್ ಟ್ರಾನ್ಸ್ಫಾರ್ಮೇಶನ್ ಕೋಚ್. ಆಸ್ ಅ ಎನರ್ಜಿ ಹೀಲರ್ ನನಗೆ ಇದು ಎನರ್ಜಿ ಬಗ್ಗೆ ಎಲ್ಲ ತುಂಬಾ ಸ್ಟಡಿ ಮಾಡ್ತಾ ಇದ್ದೆ. ಆಧ್ಯಾತ್ಮದಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ನಾನೇನ್ ಮಾಡ್ಲಿಕ್ಕೆ ಶುರು ಮಾಡಿದೆ, ಐ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಒಂದು ಫ್ರೀಕ್ವೆನ್ಸಿ ಹೀಲಿಂಗ್, ಫ್ರೀಕ್ವೆನ್ಸಿನ ಒಂದು ಹೇಗೆ ನಾವು ಮಿಷಿನ್ ಥ್ರೂ ಐಡೆಂಟಿಫೈ ಮಾಡ್ಬೋದು ಅಥವಾ ಕಂಡು ಹಿಡಿಬಹುದು ಅಂತ ನಾನು ಒಂದು ಮಿಷಿನ್ ನ ಇಂಟರ್ನೆಟ್ ಅಲ್ಲಿ, ಅಮೆಝಾನ್ ಅಲ್ಲಿ, ಅಲ್ಲಿ ಇಲ್ಲಿ ಎಲ್ಲಾ ಕಡೆನೂ ಹುಡುಕ್ತಾ ಇದ್ದೆ, ಅಥವಾ ಎಲ್ಲಾದ್ರೂ ಏನಾದ್ರೂ ಆತರ ಇದೆಯಾ ಅಂತ. ಬಟ್ ಏನಾಯ್ತು, ನನ್ಗೆ ಒಂದೂನು ನನ್ಗೆ ಮ್ಯಾಚ್ ಆಗೋ ತರ ಯಾವ್ದೂ ಸಿಗ್ತಾ ಇರ್ಲಿಲ್ಲ. ಬೈ ಚಾನ್ಸ್ ನಾನು ಅವತ್ತು ಎಲ್ಲೋ ಯಾವ್ದೋ ಒಂದು ಮಾರ್ಕೆಟ್ ಪ್ಲೇಸ್ ಹೋಗಿದ್ದೆ, ಅಂದ್ರೆ ಯಾವ್ದೋ ಒಂದು ಇದಕ್ಕೆ ಹೋಗಿದ್ದೆ. ಅಲ್ಲಿ ನನ್ಗೆ ಸ್ವಪ್ನಾಜಿ ಸಿಕ್ಕಿದ್ರು. ಸ್ವಪ್ನಾಜಿ ಏನ್ ಮಾಡಿದ್ರು, ಅವರು ನಾನು ಫ್ರೀಕ್ವೆನ್ಸಿ ಹೀಲರ್, ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ. ಅಂಡ್ ಆಫ್ಟರ್ ದಟ್ ನಾನು ವಿಕಾಸ್ ಜಿ ಮೀಟ್ ಮಾಡಿದೆ. ಈ ಫ್ರೀಕ್ವೆನ್ಸಿ ಹೀಲಿಂಗ್ ಬಗ್ಗೆ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ನನಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ, ನಾನು ಹುಡುಕ್ತಾ ಇದ್ದಿದ್ದು ಬರೀ ಒಂದು ಫ್ರೀಕ್ವೆನ್ಸಿ ಐಡೆಂಟಿಫೈ ಮಾಡುವಂತದ್ದು. ಅಂದ್ರೆ ಈ ನೀರಲ್ಲಿ ಏನ್ ಫ್ರೀಕ್ವೆನ್ಸಿ ಇದೆ, ಈ ಗಿಡದಲ್ಲಿ ಏನ್ ಫ್ರೀಕ್ವೆನ್ಸಿ ಇದೆ, ಈ ತರ ಹುಡುಕ್ತಿದ್ದೆ. ಬಟ್ ನನಗೆ ಇದು ನೋಡಿದಾಗ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗೋಯ್ತು. ಯಾಕೆ ಅಂದ್ರೆ ಇದು ಬರೀ ನಮ್ಮ ಫ್ರೀಕ್ವೆನ್ಸಿನ ಕಂಡು ಹಿಡಿಯೋದಲ್ಲ. ಇದೇನ್ ಮಾಡತ್ತೆ, ನಮ್ಮ ಫ್ರೀಕ್ವೆನ್ಸಿ ಕಂಡು ಹಿಡಿದು ನಮ್ಮ ನಾಟ್ ಜಸ್ಟ್ ಬರೀ ಫಿಸಿಕಲ್ ಲೆವೆಲ್ ಅಲ್ಲ, ಮೈಂಡ್, ಬಾಡಿ ಅಂಡ್ ಸೋಲ್, ನಮ್ಮ ಮನಸ್ಸು, ದೇಹ ಮತ್ತು ಆತ್ಮ. ಆತ್ಮ ಅನ್ನೋದಕ್ಕಿಂತ ನಮ್ಮ ಆರಾ ಏನಿದೆ, ಪಂಚಕೋಶಗಳನ್ನ ಎಲ್ಲ ನಾವು ಪಂಚಭೂತಗಳನ್ನ ಅಥವಾ ಪಂಚ ಪ್ರಾಣಗಳನ್ನ ಈ ತರ ಒಂದು ಲೆವೆಲ್ ಅಲ್ಲಿ ನೋಡಿದ್ರೆ ನಾವು ಏನ್ ಮಾಡುತ್ತೆ, ಇದು ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿ ನಮ್ಮ ಫಿಸಿಕಲ್, ಮೆಂಟಲ್ ಅಂಡ್ ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಇದು ಐಡೆಂಟಿಫೈ ಮಾಡೋದ್ ಅಷ್ಟೇ ಅಲ್ಲ. ಯಾಕಂದ್ರೆ ನಾನು ಮಿಷನ್ಸ್ ನೋಡಿದ್ದೀನಿ, ಆರೋ ಸ್ಕ್ಯಾನ್ ಮಾಡೋ ಮಿಷನ್ಸ್ ಅದು ಇದು ಎಲ್ಲ ಬೇರೆ ಕಡೆ ಎಲ್ಲ ನೋಡಿದ್ದೆ. ಬಟ್ ಇದು ರೀಸೆಟ್ ಮಾಡೋದು ನೋಡ್ಬಿಟ್ಟು ಐ ವಾಸ್ ಟೋಟಲಿ ಅಮೇಸ್ಡ್. ಅಷ್ಟು ಸಂತೋಷ ಆಯ್ತು ಇದು ಹೀಲಿ ನಾನು ನೋಡಿದಾಗ. ಅದಾದ್ಮೇಲೆ ಐ ಡಿಸೈಡೆಡ್ ಐ ಹ್ಯಾವ್ ಟು ಗೋ ಫಾರ್ ಇಟ್. ನನ್ನ ಮ್ಯಾನಿಫೆಸ್ಟೇಷನ್ ಜೋರಾಗಿತ್ತು ಏನೋ ಗೊತ್ತಿಲ್ಲ, ಐ ಅಟ್ರಾಕ್ಟೆಡ್ ದಿಸ್ ಅಂಡ್ ಇದು ನನ್ನ ಜೀವನದಲ್ಲಿ ಬಂತು. ಇದು ಬಂದ ಮೇಲೆ ನನ್ನ ಜೀವನದಲ್ಲಿ ತುಂಬಾ ಸಕಾರಾತ್ಮಕ ಪರಿವರ್ತನೆಗಳು ಆಗಿದೆ. ನನ್ನ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಚೆನ್ನಾಗಿದೆ. ಅಂಡ್ ನನ್ನ ಅಂದ್ಕೊಂಡಿದ್ದು ಮ್ಯಾನಿಫೆಸ್ಟೇಷನ್ ಹೇಳ್ತಾರಲ್ಲ 10x ಆಗತ್ತೆ ಅಂತ. ನಾವು ಹೀಲಿ ಉಪಯೋಗಿಸಕ್ ಶುರು ಮಾಡಿದ್ರೆ ಏನೇ ಆಗ್ಲಿ ಒಂದು 10x ಅದು ಲೆವೆಲ್ಗೆ ನಮ್ಮನ್ನ ತಗೊಂಡು ಹೋಗತ್ತೆ. ನಾನು ಧ್ಯಾನ ಮಾಡ್ಬೇಕಾದ್ರೆ ಅಥವಾ ನಾನು ಬೇರೆ ಏನಾದ್ರೂ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನನ್ಗೆ ಇದು ತುಂಬಾನೇ ಸಪೋರ್ಟ್ ಆಗ್ತಾ ಇದೆ. ಅಂಡ್ ನಾನು ಬೈ ಗಾಡ್ಸ್ ಗ್ರೇಸ್ ಒಂದು 3-4 ಜನ್ಮಗಳು ನಾನು ಪಾಸ್ಟ್ ಲೈಫ್ ರಿಗ್ರೆಷನ್ ಅಲ್ಲಿ ನಾನು ನೋಡಿದ್ದೆ. ಬಟ್ ಹೀಲಿ ಯೂಸ್ ಮಾಡಕ್ ಶುರು ಮಾಡಿದ್ಮೇಲೆ ನನಗೆ ಆಟೋಮೆಟಿಕ್ ಡೌನ್ಲೋಡ್ಸ್ ಆಗಕ್ ಶುರು ಆಯ್ತು. ನನ್ನ ಪಾಸ್ಟ್ ಲೈಫ್ ಯಾಕೆ ಇವ್ರನ್ನ ಮೀಟ್ ಮಾಡಿದೀನಿ, ಅಥವಾ ಇವರಿಂದ ನನಗೆ ಏನ್ ಕಲಿಯೋದಿದೆ, ಈ ಜೀವನದಲ್ಲಿ ನಾನು ಏನ್ ಪಾಠ ಕಲಿಯೋದಿದೆ, ಈ ತರದ್ದು ಎಲ್ಲ ಸ್ಪಿರಿಚುವಲ್ ಎಷ್ಟೊಂದ್ ಜನ ಹಂಚ್ಕೋತಾರೆ. ಏನದು ಅವರ ಲೈಫ್ ಅಲ್ಲಿ ಅವರು ಬರೀ ಇದನ್ನು ಮಾತ್ರ ಏನದು ಫಿಸಿಕಲ್ ಚೇಂಜಸ್ ಆಗಿದೆ ಅಥವಾ ಅಬಂಡೆನ್ಸ್ ಆಗಿದೆ ಅಂತಲ್ಲ, ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಕೂಡ ಇದು ಇಟ್ ಇಸ್ ವಂಡರ್ಫುಲ್ ಮೆಕ್ಯಾನಿಸಮ್. ಹೇಗೆ ಕೆಲಸ ಮಾಡ್ತಿದೆ ಅಂದ್ರೆ, ಈವನ್ ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ನಾವು ಒಂದು ಆಧ್ಯಾತ್ಮಿಕ ಚಿಂತನೆ ಮಾಡೋರು ಅಥವಾ ಆಧ್ಯಾತ್ಮದಲ್ಲಿ ಇರೋರ್ಗೂ ತುಂಬಾ ಇದು ಸಪೋರ್ಟ್ ಆಗ್ತಾ ಇದೆ. ಆದ್ರಿಂದಾನೆ ತುಂಬಾ ಜನ ಹೀಲರ್ಸ್ ಕೂಡ ಇದನ್ನ ಇಷ್ಟಪಟ್ಟು ಉಪಯೋಗಿಸ್ತಾ ಇದ್ದಾರೆ. ಅಂಡ್ ಇದು ನನ್ನ ಜೀವನದಲ್ಲಿ ಇದಾಯ್ತು. ಒಂದು ಸಲ ಹೀಗೆ ಜ್ವರ ಬಂತು ಸಣ್ಣದಾಗಿ, ಸಣ್ಣದೇ ಆಗಲ್ಲ, 102 ಜ್ವರ ಬಂದ್ಬಿಟ್ಟಿತ್ತು. ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಚಳಿ ಜ್ವರ, ನಡುಗ್ತಾ ಮಲ್ಗಿದೀನಿ. ದೆನ್ ಸಡನ್ಲಿ ನನ್ಗೆ ಸ್ವಪ್ನಾಜಿನೂ ಮಾತಾಡಿದ್ರು, ಪ್ರಜ್ಞಾಜಿನೂ ನನ್ಗೆ ಫೋನ್ ಮಾಡಿ ಏನಾಯ್ತು ಅಂತ ಕೇಳಿದ್ರು. ಇದ್ರ ಜ್ವರ ಇದೆ, ಅದು ಶಿವರ್ ರನ್ ಮಾಡಿ ಅಂದ್ರು. ಶಿವರ್ ರನ್ ಮಾಡಿದೆ. 1/2 an hour, ಬರೀ ಅರ್ಧ ಗಂಟೆಲಿ ನನ್ನ ಜ್ವರಾನು ಮಾಯ ಆಯ್ತು. ನನ್ನ ಇದು ಕೂಡ ಏನದು ಥ್ರೋಟ್ ಇನ್ಫೆಕ್ಷನ್ ಕೂಡ ಮಾರನೇ ದಿನ ಗಾನ್ ಕೇಸ್. 102 ಜ್ವರ ಇದೆ, ಯಾರಿಗೇ ಆಗ್ಲಿ ಅಟ್ಲೀಸ್ಟ್ 3-4 ದಿನ ಬೇಕು ಅವರು ವಾಪಸ್ಸು ನಾರ್ಮಲ್ ಬರಕ್ಕೆ. ನಾನು ಮಾರನೇ ದಿನ ಆಲ್ಮೋಸ್ಟ್ ಸ್ಟಡಿ, ಭಾನುವಾರ ನಾನು ಬಂದು ಎಲ್ಲರಿಗೂ ನಾರ್ಮಲ್ ಆಗಿ ಕೆಲಸ ಮಾಡಿ ಎಲ್ಲರನ್ನು ಭೇಟಿ ಮಾಡಿ ಇಟ್ ವಾಸ್ ಲೈಕ್ ಅ ನಾರ್ಮಲ್ ಲೈಫ್. ನಾನು ಅಷ್ಟು ಬೇಗ ರಿಕವರ್ ಆಗ್ಲಿಕ್ಕೆ ನಂಗೆ ಹೀಲಿ ತುಂಬಾ ಸಪೋರ್ಟ್ ಮಾಡ್ತು. ಅದು ಅಲ್ದಿರ ನನ್ಗೆ ಬೇರೆ ಬೇರೆ ಸ್ಥಳಗಳಲ್ಲೂ ಇಟ್ ಇಸ್ ಬೀಂಗ್ ವೆರಿ ಹೆಲ್ಪ್ಫುಲ್. ಅಂಡ್ ಐ ಶುಡ್ ಥ್ಯಾಂಕ್ ಸ್ವಪ್ನಾಜಿ, ಪ್ರಜ್ಞಾಜಿ, ವಿಕಾಸ್ ಜಿ, ಇವರೆಲ್ಲ ನನ್ಗೆ
ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಹೀಲಿ ತಗೊಳ್ಳೋದು ಹೆಚ್ಚಲ್ಲ ಅಥವಾ ಹೀಲಿ ಇದು ಮಾಡೋದಲ್ಲ, ಅದನ್ನ ಹೇಗೆ ಉಪಯೋಗಿಸ್ಬೇಕು, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಇದು ಪ್ರೋಗ್ರಾಮ್ಸ್ ಯೂಸ್ ಮಾಡ್ಬೇಕು, ಈ ತರದ್ದೆಲ್ಲ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಅವರು ಪ್ರತಿಯೊಂದು ಹೇಳ್ಕೊಡ್ತಿದ್ದಾರೆ. ಅಂಡ್ ಇದು ಆದಷ್ಟು ನಾನು ಬೇರೆಯವ್ರ ಜೊತೆನೂ ಶೇರ್ ಮಾಡ್ಲಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ. ಅಂಡ್ ತುಂಬಾ ಜನ ಹೇಳ್ತಿದ್ದಾರೆ ದಿಸ್ ಮೆಕ್ಯಾನಿಸಮ್ ಇಸ್ ವಂಡರ್ಫುಲ್ ಅಂತ. ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ, ತುಂಬಾ ಜನ ಮಾತಾಡೋದಿದೆ. ಸೊ ಇದು ನನ್ನ ಒಂದು ಅನುಭವ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಮತ್ತೊಂದು ಆಯಾಮವನ್ನು ತಾವು ಟಚ್ ಮಾಡಿದ್ರಿ, ಸ್ಪಿರಿಚುಯಾಲಿಟಿ ಸಹ ಹೇಗೆ ಹೆಲ್ಪ್ ಆಗಬಹುದು ಅಂತ. ಕೆಲವೊಬ್ಬರಿಗೆ ಅದರ ಅವೇರ್ನೆಸ್ ಇರ್ತದೆ, ಕೆಲವೊಬ್ಬರಿಗೆ ಅದರ ಅವೇರ್ನೆಸ್ ಇರೋದಿಲ್ಲ. ಯಾರಿಗೆ ಅದರ ಅವೇರ್ನೆಸ್ ಇಲ್ಲ ಅವರಲ್ಲಿಯೂ ಸಹ ಸ್ಪಿರಿಚುವಲ್ ಇಂಪ್ರೂವ್ಮೆಂಟ್ ಬಂದಿರ್ತದೆ, ಅವರು ಅಬ್ಸರ್ವ್ ಮಾಡಿರೋದಿಲ್ಲ ಅಷ್ಟೇನೆ. ಆದ್ರೆ ನಿಮಗೆ ಅದರ ಕ್ಲಾರಿಟಿ ಇರೋದ್ರಿಂದ ಇನ್ನೂ ನೀವು ಎಂಜಾಯ್ ಮಾಡ್ತೀರಾ ಅದನ್ನ ಸರ್ಟನ್ಲಿ. ಮತ್ತು ಈ ತರ ಒಂದು ವೈಡ್ ರೇಂಜ್ ಅಲ್ಲಿ ಏನೆಲ್ಲ ಕ್ಲಾರಿಟಿ ಇದ್ದವರಿಂದ ಬಹಳ ಜನರಿಗೆ ಇದು ಮುಟ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನಾನಾ ಆಯಾಮಗಳಲ್ಲಿ ಯಾರ್ಯಾರಿಗೆ ಏನು ಸಮಸ್ಯೆಗಳು ಬರ್ತಾ ಇರ್ತಾವನ್ನೋ ಅಂತವ್ರಿಗೆಲ್ಲ ಪ್ರಾಪರ್ ವೇದಲ್ಲಿ ಶ್ರೀವಿದ್ಯಾ ಅಂತವ್ರು ಗೈಡ್ ಮಾಡ್ಲಿಕ್ಕೆ ತುಂಬಾ ತುಂಬಾ ಸೂಟೇಬಲ್. ಅವರಿಂದ ಒಬ್ಬರಿಗೆಲ್ಲ ಇನ್ನು ಅನೇಕರ ಜೀವನದಲ್ಲಿ ಪರಿವರ್ತನೆ ಬರ್ಲಿಕ್ಕೆ ಅವರು ಕಾರಣೀಭೂತರಾಗ್ತಾರನ್ನೋ ಸಂಪೂರ್ಣ ನಂಬಿಕೆ ನನಗೆ ಅವ್ರ ಮೇಲೆ ಇದೆ. ಈಗ ಯಾರ್ಯಾರು ಹೆಸರು ಕೊಟ್ಟಿದ್ರೋ ಅವ್ರದ್ದೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನು ಬಹಳ ಜನರ ಎಕ್ಸ್ಪೆಕ್ಟೇಷನ್ ಇದೆ ಮಾತಾಡ್ಬೇಕಂತ. ಅವ್ರಿಗೆಲ್ಲ ನಾವು ಮುಂದಿನ ಒಂದು ಅವತರಣಿಕೆಯಲ್ಲಿ ಅವಕಾಶ ಕೊಡ್ತೇವೆ. ಮೊದಲೇ ತಮ್ಮ ಹೆಸರು ನನ್ನ ಜೊತೆ ಕೊಟ್ಟಿದ್ರೆ ಸರ್ಟನ್ಲಿ ನೆಕ್ಸ್ಟ್ ಟೈಮ್ಗೆ ಅವಕಾಶ ಸಿಗ್ತದೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ತಮ್ಮ ಅದ್ಭುತ ಅನುಭವಗಳನ್ನ ಹಂಚಿಕೊಂಡು ಎಲ್ಲರಿಗೂ ಒಂದು ಸಪೋರ್ಟಿವ್ ಆಗಿದ್ದ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ. ಇಲ್ಲಿಗೆ ಇವತ್ತಿನ ಈ ಅವತರಣಿಕೆಯನ್ನ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಅನುಭವಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ.